ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇಂದು ನಾವು ಭಾರತ ಸಂವಿಧಾನ ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಅದ್ರ ಬಗ್ಗೆ ಸಂಬಂಧಪಟ್ಟಂತಹ ಕೇವಲ 1998ರ ಕ್ವಶನ್ ಬ್ಯಾಂಕ್ ಕೇಳಿದಂಥದ್ದು ಬರೀ ಐಸಿ ಇರ್ತಕ್ಕಂಥದ್ದು ಅಂದ್ರೆ ಭಾರತ ಸಂವಿಧಾನದಲ್ಲಿ ಕೇಳಿದಂತಹ ಪ್ರಶ್ನೆಗಳು ಮಾತ್ರ ನಿಮ್ಮ ಮುಂದೆ ಇಡಕತ್ತೀವಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಅದೇ 1998 ಇರ್ಬೋದು, ಅದ್ರಾಗ ಯಾವುದು ಜಿಯೋಗ್ರಫಿ ಇರ್ಬೋದು, ಆಮೇಲೆ ಇವಾಗ ಎಕನಾಮಿಕ್ಸ್ ಇರ್ಬೋದು, ಆಮೇಲೆ ಕರೆಂಟ್ ಅಫೇರ್ಸ್ ಇರ್ಬೋದು, ಅಥವಾ ಸೈನ್ಸ್ ಇರ್ಬೋದು, ಅಥವಾ ಎಲ್ಲ ಪ್ರತಿಯೊಂದು ವಿಷಯಗಳು ಏನಾಯ್ತೀವ ನಾವು ಇವಾಗ ಅಪ್ಲೋಡ್ ಮಾಡ್ಕೊಂತ ಹೋಗ್ತೀವಿ. ಈಗ ಪ್ರೆಸೆಂಟ್ ಏನಂತಂದ್ರಿಗಿನ ಭಾರತ ಸಂವಿಧಾನದಲ್ಲಿ ಇರ್ತಕ್ಕಂಥ ಒಟ್ಟು 1998ರಲ್ಲಿ 14 ಕ್ವಶನ್ಗಳು ಕೇಳ್ಯಾರ. ಯಾವುದು ಭಾರತ ಸಂವಿಧಾನ ಬಗ್ಗೆ. ಬರೀ ಇದೊಂದೇ PSI ಬಗ್ಗೆ ಬರೀ ಇದೊಂದೇ ಅಲ್ಲ, ನೀವು ಇರ್ತಕ್ಕಂಥ ಪ್ರೆಸೆಂಟ್ ಈಗ ಇರ್ತಕ್ಕಂಥ ಯಾವುದು VA ಏನಂತಂದ್ರೆ ಭಾರತ ಸಂವಿಧಾನ ಬಗ್ಗೆ ಕೇಳ್ತಾರೆ, ಅಂದ್ರೆ ವಿಲೇಜ್ ಅಕೌಂಟೆಂಟ್ ಅಥವಾ ಗ್ರಾಮ ಲೆಕ್ಕ ಅಧಿಕಾರಿ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರಿಗಿನ ಇರ್ತಕ್ಕಂಥ PDO ಏನಂತಂದ್ರಿಗಿನ ಭಾರತ ಸಂವಿಧಾನ ಬಗ್ಗೆ ಇರ್ತಾವೆ. ನಾವು ಆ ಕ್ವಶನ್ ರಿಪೀಟ್ ಆಗಲ್ಲ, ಇರ್ತಕ್ಕಂಥ ಕಂಟೆಂಟ್ ಮಾತ್ರ ಏನಂತಂದ್ರಿಗಿನ ಸರಿಯಾಗಿ ಓದ್ಬೇಕಾಗತ್ತೆ. ನಾವು ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಂತಂದ್ರಿಗಿನ 1ನೇ ಕ್ವಶನ್, ಭಾರತದ ಸಂವಿಧಾನದ ಕರಡು ತಯಾರಿಕೆಯ ಸಮಿತಿ ಅಧ್ಯಕ್ಷರು ಯಾರು ಅಂತ ಕೇಳ್ಯಾರ. ಯಾವ್ದಾಗ ಕರಡು ಸಮಿತಿ ಇಟ್ ಮೀನ್ಸ್ ಏನಪ್ಪಾ ಅಂತಂದ್ರಿಗಿನ ರಫ್ ಅಂತ ಹೇಳ್ಬೋದು. ಯಾವ್ದು ಇವಾಗ ರಫ್, ರೈಟ್, ಏನೈತಿ ಇವಾಗ ರಫ್ ಅಂತ ಹೇಳ್ಬೋದು. ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೆಲವೊಂದು ದೇಶಗಳ ಅಧ್ಯಯನ ಮಾಡಿ ನಮಗೆ ಬೇಕಾದಂತಹ ಸಂವಿಧಾನಗಳನ್ನು ಏನ್ ಮಾಡ್ಯಾರ ಇವಾಗ ನಮ್ಮ ದೇಶಕ್ಕೆ ಅಳವಡಿಸಿಕೊಂಡು ಬರೆದಂತ ವ್ಯಕ್ತಿ ಯಾರಪ್ಪ ಅಂದ್ರಿಗಿನ ಡಾಕ್ಟರ್ BR ಅಂಬೇಡ್ಕರ್. ಇವ್ರೇನಪ್ಪ ಅಂದ್ರಿಗಿನ ಕರಡು ಸಮಿತಿಯ ಅಧ್ಯಕ್ಷರಂತ ಹೇಳ್ಬೋದು. ಆನ್ಸರ್ ಯಾವ್ದಪ್ಪ ಅಂದ್ರಿಗಿನ ಕರಡು ಸಮಿತಿ ಅಧ್ಯಕ್ಷರ ಅಂತ ಹೇಳ್ಬೋದು. ಹೌದಲ್ಲ. ಇನ್ನೊಂದು ಏನಂತಂದ್ರೆ ನಿಮ್ಗೆ ಇದ್ರಾಗೆ ಕ್ವಶನ್ ಯಾವ್ದು ಕೇಳಬತ್ತಂದ್ರಿಗಿನ ನಮ್ಮ ಭಾರತ ಸಂವಿಧಾನದ ಕರಡು ಸಮಿತಿ ಅಂದ್ರಿಗಿನ ಯಾವಾಗ ರಚನೆಯಾಗಿದೆ ಅಂತ ಕೇಳ್ಬೋದು. ಇದ್ರಾಗ ಇರ್ತಕ್ಕಂಥ ಯಾವಾಗಪ್ಪ ಅಂದ್ರಿಗಿನ ಆಗಸ್ಟ್ ಏನಂತಂದ್ರಿಗಿನ 29, 1947 ಇದು ಕ್ವಶನ್ ಇದ್ದಿರ್ಬೋದು. ರೈಟ್, ಏನೈತಿ ಇವಾಗ ನಮ್ಮ ಭಾರತ ಸಂವಿಧಾನ ಕರಡು ಸಮಿತಿ ಆಯ್ತು. ಅದ್ರಾಗಿರ್ತಕ್ಕಂಥ ಕರಡು ಸಮಿತಿ ಯಾವಾಗ ರಚನೆ ಆಗಿದೆ ಅಂತಂದ್ರ ಆಗಸ್ಟ್ 29, 1947. ಹೌದಲ್ಲ. ಇನ್ನೊಂದು ಉದಾಹರಣೆ ಬಂದಾಗ ನಮ್ಮ ಕರಡು ಅಂದ್ರಿಗಿನ ಅದ್ರಾಗಿರ್ತಕ್ಕಂಥ ಕರಡು ಸಮಿತಿ, ಅದರಲ್ಲಿ ಕರಡು ಸಮಿತಿ ಅಧ್ಯಕ್ಷ ಯಾರು ಡಾಕ್ಟರ್ BR ಅಂಬೇಡ್ಕರ್. ಇನ್ನೂ ಅಲ್ಲ ಕೆಲವು ಜನ ಏನಂತಂದ್ರಿಗಿನ 7 ಸದಸ್ಯರಿಂದ ಕೂಡಿತಂತ ಹೇಳ್ಬೋದು. ಅದರಲ್ಲಿ ಯಾವ್ದು ಅಲ್ಲಾಡಿ ಕೃಷ್ಣಸ್ವಾಮಿ ಇರ್ಬೋದು, KM ಮುನಿಸಿ ಇರ್ಬೋದು, ಮತ್ತು ಇರ್ತಕ್ಕಂಥ ಇನ್ನು ಹಲವಾರು ವ್ಯಕ್ತಿಗಳು ಏನಂತಂದ್ರಿಗಿನ ನಮ್ಮ ಇರ್ತಕ್ಕಂಥ ಕರಡು ಸಮಿತಿಯಲ್ಲಿ ಭಾಗವಹಿಸಿದರು. ಆಮೇಲೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಯಾವುದೇ ಒಂದು ಕ್ವಶನ್ ಓದೋ ಟೈಮಿಗೆ ಯಾವ ಕ್ವಶನ್ ಅಲ್ಲ ಅಂತಂದು ಏನ್ ಮಾಡಕ್ ಇವಾಗ ರಿಮೂವ್ ಮಾಡ್ಬೇಕಾಯ್ತು. ಹೌದಿಲ್ಲ. ಇವಾಗ ರಾಜೇಂದ್ರ ಪ್ರಸಾದ್ ಇವ್ರೇನಂತಂದ್ರಿಗಿನ ಇವ್ರಾಕೇನಂತಂದ್ರಿಗಿನ ಅಲ್ಲ ಆಂಗ್ಲ ಅಂತ ಹೇಳ್ಬೋದು. ಹೆಂಗ ಆಂಗ್ಲಪ್ಪ ಅಂದ್ರಿಗಿನ ಇವ್ರೇನಂತಂದ್ರಿಗಿನ ನಮ್ಮ ಭಾರತದ ಪ್ರಥಮ ರಾಷ್ಟ್ರಪತಿ ಮತ್ತು ನಮ್ಮ ಭಾರತದ 2ನೇ ಅವಧಿಗೆ ರಾಷ್ಟ್ರಪತಿ ಆದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಯಾರು ಇರ್ಬೋದು ಇವಾಗ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತ ಹೇಳ್ಬೋದು. ರೈಟಾ. ಆಮೇಲೆ JP ಕೃಪಲಾನಿ ಇವರೊಬ್ಬ ನಮ್ಮ ಸಂವಿಧಾನ ರಚನೆ ಸಮಿತಿ ಆದಾಗ ಅಂದ್ರಿಗಿನ ಸಂವಿಧಾನ ರಚನೆ ಸಮಿತಿಯಲ್ಲಿ ಒಬ್ಬ ಇರ್ತಕ್ಕಂಥ ಸದಸ್ಯರಾಗಿದ್ದಾರೆ ಅಂತ ಹೇಳ್ಬೋದು. ಇವ್ರಿರ್ತಕ್ಕಂಥ ಯಾರು ಅಲ್ಲ. ಹೌದಿಲ್ಲ. ಈಗಿರ್ತಕ್ಕಂಥ ನಮ್ಗೆ ಏನಂತಂದ್ರೆ ಯಾವುದೇ ಒಂದು ಕ್ವಶನ್ ಓದೋ ಟೈಮಿಗೆ ನಾವು ಸರಿಯಾಗಿ ಹಿಂದ ಮುಂದೆ ಏನಂತಂದ್ರಿಗಿನ ಕರೆಕ್ಟಾಗಿ ಅಧ್ಯಯನ ಮಾಡಿದ್ರೆ ಮಾತ್ರ ಏನಂತಂದ್ರಿಗಿನ ನಮಗೆ ಆನ್ಸರ್ ಮಾಡಕ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಕ್ವಶನ್ 2ನೇದು ಅಂತ ಹೇಳ್ಬೋದು. 2ನೇದು ಭಾರತದ ಸಂವಿಧಾನ ಅಳವಡಿಸಲ್ಪಟ್ಟ ದಿನಾಂಕ ಯಾವ್ದು. ಇವಾಗ ಭಾರತ ಸಂವಿಧಾನ ಅಳವಡಿಸಂದ್ರಿಗಿನ ಜಾರಿಗೆ ತಂದಂತ ದಿನಾಂಕ ಯಾವುದು ಅಂತ ಕೇಳ್ಯಾರ. ಯಾವ್ದು ಇವಾಗ ದಿನಾಂಕ. ಎಕ್ಸಾಂಪಲ್ ಜನವರಿ 26, 1949 ಇದು ಕ್ವಶನ್ ಆಂಗ್ಲ. ಡಿಸೆಂಬರ್ 30, 1947 ಇದು ಆಂಗ್ಲ. ಆಮೇಲೆ ಜನವರಿ 26, 1950 ಏನಂತಂದ್ರೆ ಆನ್ಸರ್ ಯಾವ್ದಪ್ಪ ಅಂದ್ರೆ 3rd ಒನ್ ಅಂತ ಹೇಳ್ಬೋದು. ಯಾವ್ದು ಇವಾಗ ಜನವರಿ 26, 1950 ನಮ್ಮ ಭಾರತ ಸಂವಿಧಾನ ಏನಾಗಿದೆ ಇವಾಗ ಜಾರಿಗೆ ಬಂದಂತ ದಿನಾಂಕ ಅಂತ ಹೇಳ್ಬೋದು. ಹೌದಿಲ್ಲ. ಆಮೇಲೆ ನಮ್ಮ ಭಾರತ ಸಂವಿಧಾನ ರಚನೆ ಏನಂತಂದ್ರಿಗಿನ ರಚನೆ ಆಗಿದ್ದು ನಮ್ಮ ಸಂವಿಧಾನ ಏನಪ್ಪ ಅಂದ್ರಿಗಿನ 394ನೇ ವಿಧಿಯ ಪ್ರಕಾರ ನಾವೇನಂತಂದ್ರಿಗಿನ ನಮ್ಮ ಸಂವಿಧಾನದಲ್ಲಿ ಏನ್ ಮಾಡಿ ಇವಾಗ ಅಳವಡಿಸಿಕೊಂಡೆ ಅಂತ ಹೇಳ್ಬೋದು. ಇನ್ನು ಮುಖ್ಯವಾಗಿ ಏನಂತಂದ್ರಿಗಿನ ನಮಗೆ ಸಂವಿಧಾನವನ್ನು ಯಾವಾಗ ಅಂಗೀಕರಿಸಲಾಗಿದೆ ಅಂತ ಕ್ವಶನ್ ಅವಾಗ ಆಲ್ರೆಡಿ ಏನಂತ ಫ್ರೇಮ್ ಮಾಡಿದ್ರು. ಅದೇನಂತಂದ್ರಿಗಿನ ನವೆಂಬರ್ 26, 1949 ಅಂತ ಹೇಳ್ಬೋದು. ಯಾವಾಗ
ನವೆಂಬರ್ 26, 1949 ಅಂಗೀಕಾರವಾದ ದಿನ. ಇದೇನೈತಂದ್ರೆ ಜಾರಿಗೆ ಬಂದಂತ ದಿನ, ಹೌದಿಲ್ಲ. ನಮ್ಮಿರ್ತಕ್ಕಂಥ ಏನೈತಂದ್ರೆ ಈಗ ನಮ್ಮ ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನ, ವಿಶ್ವದ ಆನ್ಯಾಗಾತ್ರ ಸಂವಿಧಾನ ಅಥವಾ ಅಲ್ಲ ಬೃಹತ್ ಸಂವಿಧಾನ ಅಂತಾರೆ, ಹೌದಿಲ್ಲ, ವಿಶ್ವದಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ಏನೈತಂದ್ರೆ ಈಗ ಅದಿರ್ತಕ್ಕಂಥ ಯಾವದಪ್ಪ ಅಂದ್ರೆ ಈಗ ಜನವರಿ 26, 1950 ಎಷ್ಟು ಇವಾಗ 50 ಅಂತ ಹೇಳ್ಬೋದು, ಹೌದಿಲ್ಲ. ಅದಿರ್ತಕ್ಕಂಥ ನೆಕ್ಸ್ಟ್ ಕ್ವಶನ್ ಯಾವ್ದಪ್ಪ ಅಂದ್ರೆ ಈಗ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಸಂವಿಧಾನದಲ್ಲಿ ಆಸ್ತಿ ಹಕ್ಕನ್ನು ತೆಗೆದು ಹಾಕಿದ ಕ್ರಮ ಯಾವುದು ಅಂತ ಕೇಳ್ಯಾರ. ಯಾವ್ದು ಇವಾಗ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಸಂವಿಧಾನದಲ್ಲಿ ಆಸ್ತಿ ಹಕ್ಕನ್ನು ತೆಗೆದು ಹಾಕಿದ ಕ್ರಮ ಅಂತ ಹೇಳಿದ್ರು. ನಿಮಗೆ ಆಲ್ರೆಡಿ ಇವಾಗ ಮೂಲಭೂತ ಹಕ್ಕುಗಳು ಬಂದಾಗ ಅದ್ರಾಗ ಎಷ್ಟೋ ಕ್ವಶನ್ ಫ್ರೇಮ್ ಮಾಡ್ಯಾರ, ಹೌದಿಲ್ಲ. ಉದಾಹರಣೆ ಮೂಲಭೂತ ಹಕ್ಕುಗಳು ಬಂದಾಗ ನಮ್ಮ ಸಂವಿಧಾನದ ಏನಪ್ಪಾ ಅಂದ್ರೆ ಈಗ 3ನೇ ಭಾಗದಲ್ಲಿ ಏನೈತಿ, ಇವಾಗ 3ನೇ ಭಾಗದಲ್ಲಿ ನಮೂದಿಸಲಾಗಿದೆ ಅಥವಾ ವಿವರಿಸಲಾಗಿದೆ. ಆಮೇಲೆ ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿಗೆ ಅಂತಂದ್ರೆ ಈಗ 12ನೇ ವಿಧಿಯಿಂದ 35ನೇ ವಿಧಿಯವರೆಗೆ, ಎಷ್ಟನೇ ವಿಧಿ ಇವಾಗ 12ರಿಂದ 35ನೇ ವಿಧಿಯವರೆಗೆ ಏನ್ ಮಾಡ್ಯಾರ ಇವಾಗ ಭಾರತ ಸಂವಿಧಾನದ ಬಗ್ಗೆ ಏನಂತಂದ್ರೆ ಈಗ ಅದ್ರ ಬಗ್ಗೆ ಏನ್ ಮಾಡ ಇವಾಗ ವಿವರಿಸಲಾಗಿದೆ. ಅದೇ ರೀತಿಯಾಗಿ ಮೂಲಭೂತ ಹಕ್ಕುಗಳು ಮುಖ್ಯವಾಗಿ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತಂದ್ರೆ ಈಗಿನ ಯಾವ್ದಪ್ಪ ಅಂದ್ರೆ ಈಗಿನ ಅಮೆರಿಕ ಸಂವಿಧಾನದಿಂದ, ಯಾವ್ದು ಇವಾಗ ಅಮೆರಿಕ ಸಂವಿಧಾನದಿಂದ ಅಂತ ಹೇಳ್ಬೋದು, ರೈಟ್. ಇವನ್ನೇಂತ ಮೂಲಭೂತ ಹಕ್ಕುಗಳು ಏನಂತಂದ್ರೆ ಈಗಿನ ನ್ಯಾಯ ರಕ್ಷಿತವಾಗ್ಯವು, ಬಟ್ ರಾಜ್ಯ ನಿರ್ದೇಶಿತ ಅಂತಂದ್ರೆ ನ್ಯಾಯ ರಕ್ಷಿತವಾಗಿರಂಗಿಲ್ಲ. ಯಾವುದೇ ಒಂದು ಕೋರ್ಟ್ನಲ್ಲಿ ಏನಂತಂದ್ರೆ ಈಗಿನ ಪ್ರಶ್ನೆ ಮಾಡಾಕ ಬರಂಗಿಲ್ಲ ಅಂತ ಹೇಳ್ಬೋದು, ಹೌದು. ಆಮೇಲೆ ಇದ್ರಾಗ ಇರ್ತಕ್ಕಂಥ ಕ್ವಶನ್ ಏನಪ್ಪ ಅಂದ್ರೆ ಸಂವಿಧಾನ ಆಸ್ತಿ ಹಕ್ಕನ್ನು ಯಾವಾಗ ತೆಗೆದು ಹಾಕಲಾಗಿದೆ ಅಂತ ಕೇಳ್ಯಾರ. ನಿಮ್ಗೆ ಉದಾಹರಣೆ ನಾವು ನೋಡಿದಾಗ ನಮಗೆ ಒಂದನೇದು 42ನೇ ತಿದ್ದುಪಡಿ ಬಂದಾಗ ಇದೇನಂತ 48 ತಿದ್ದುಪಡಿ ಆನ್ಸರ್ ಆಗಲ್ಲ. ಇದು ಮೊದಲು ಯಾವ ಆಗಲ್ಲ ಅಂತ ಹೇಳ್ಬೋದು, ಹೌದಿಲ್ಲ. ಆಮೇಲೆ ಇದಂತರ ಆನ್ಸರ್ ಆಗಲ್ಲ. ಮೊದಲು ಎರಡು ಏನ್ ಮಾಡ್ಬೇಕು, ಇವಾಗ ಡಿಲೀಟ್ ಮಾಡ್ಬೇಕು. ಈಗಿರ್ತಕ್ಕಂಥ ಎರಡೇ ನಮಗೆ ಏನೈತಿ ಇಂಪಾರ್ಟೆಂಟ್ ಆನ್ಸರ್ ಅಂತ ಹೇಳ್ಬೋದು, ಹೌದಿಲ್ಲ. ಒಂದನೇದು 24ನೇದು 24ನೇದು ಅಲ್ಲ ಇದು, ಹೌದಿಲ್ಲ. 24ನೇ ವಿಷಯನೇ ಬೇರೆ ಐತಿ, ಹೌದಿಲ್ಲ. ನಮ್ಗೆ ಇರ್ತಕ್ಕಂಥ ಏನಪ್ಪಾ ಅಂದ್ರೆ 44ನೇ ಏನಂತಂದ್ರೆ 44ನೇ ತಿದ್ದುಪಡಿ ಅಂತ ಹೇಳುದು. ಎಷ್ಟನೇ ಇವಾಗ 44ನೇ ತಿದ್ದುಪಡಿಯಲ್ಲಿ ಯಾವ ವರ್ಷದಲ್ಲಿ ಅಂದ್ರೆ 1978ರಲ್ಲಿ, ಎಷ್ಟರಲ್ಲಿ ಇವಾಗ 1978ರಲ್ಲಿ ಆಸ್ತಿ ಹಕ್ಕು ಏನ್ ಮಾಡ್ಯಾರ ಇವಾಗ ತೆಗೆದು ಹಾಕಿ ಅದೊಂದು ಕಾನೂನು ಸಮ್ಮತ ಹಕ್ಕು ಮಾಡಿ ಏನ್ ಮಾಡ್ಯಾರ ಇವಾಗ ಕಾನೂನು ಸಮ್ಮತ ಹಕ್ಕು ಮಾಡ್ಯಾರ. ಯಾವ್ದು ಇವಾಗ ಕಾನೂನು ಸಮ್ಮತ ಹಕ್ಕನ್ನಾಗಿ ಏನೈತಿ ಇವಾಗ ಮಾಡಲಾಗಿದೆ. ಎಷ್ಟನೇ ವಿಧಿ 300A ವಿಧಿ 300A ಉಪವಿಧಿಗೆ ಏನ್ ಮಾಡ್ಯಾರ ಇವಾಗ ಸೇರ್ಪಡೆ ಮಾಡ್ಯಾರ ಅಂತ ಹೇಳ್ಬೋದು. ಎಷ್ಟನೇ ಇವಾಗ 300A ಉಪವಿಧಿಗೆ ಏನ್ ಮಾಡ್ಯಾರ ಇವಾಗ ಸೇರ್ಪಡೆ ಮಾಡ್ಯಾರ ಅಂತ ಹೇಳ್ಬೋದು. ಎಷ್ಟನೇ ಇವಾಗ 44ನೇಯ, ಹೌದು. ಇದನ್ನೇನ ಇವಾಗ 42ನೇಯ ತಿದ್ದುಪಡಿ ಏನಂತೀವಿ ನಾವು ಇವಾಗ ಭಾರತ ಸಂವಿಧಾನದ ಮಿನಿ ಸಂವಿಧಾನ ಎಂದು ಯಾವುದನ್ನು ಕರೆಯಲಾಗುತ್ತದೆ ಅಂತ ಕೇಳಿದ್ರೆ ಯಾವ್ದಪ್ಪ ಅಂದ್ರೆ ಈಗ 42ನೇ ತಿದ್ದುಪಡಿ ಅಂತ ಹೇಳ್ಬೋದು. ಎಷ್ಟನೇ ಇವಾಗ 42ನೇ ತಿದ್ದುಪಡಿ. ಇದ್ರಾಗ ಹಲವಾರು ಶಬ್ದಗಳು ಬಂದ, ಹೌದ್ರಿ. ಉದಾಹರಣೆ ಎಕ್ಸಾಂಪಲ್ ಅಂದ್ರೆ ಈಗ 42ನೇ ತಿದ್ದುಪಡಿ ಏನಂತಂದ್ರೆ ಈಗ ಸಮಾಜವಾದ ಮತ್ತು ಜಾತ್ಯತೀತ ಎಂಬ ಪದಗಳು ಎಷ್ಟನೇ ತಿದ್ದುಪಡಿ ಮೂಲಕ ತೆಗೆದಾಗ ಇವಾಗ ನಮ್ಮ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ ಅಂತಂದ್ರೆ ಈಗ ಯಾವಾಗಪ್ಪ ಅಂದ್ರೆ 42ನೇಯ 42ನೇ ತಿದ್ದುಪಡಿ ಯಾವ ವರ್ಷದಲ್ಲಿ ಜಾರಿಗೆ ಬಂದಿದೆ ಅಂದ್ರೆ 1976ರಲ್ಲಿ. ಎಷ್ಟರಲ್ಲಿ ಇವಾಗ 1976ರಲ್ಲಿ. ಇದ್ರಾಗ ಇನ್ನಿರ್ತಕ್ಕಂಥ ಹಲವಾರು ವಿಷಯಗಳದ, ರೈಟಾ. ಈಗಿರ್ತಕ್ಕಂಥ ನೆಕ್ಸ್ಟ್ ಏನಪ್ಪಾ ಅಂತಂತಂದ್ರೆ ಈಗಿನ ಭಾರತದ ಸಂವಿಧಾನದಲ್ಲಿ ಅಂತ ಕೇಳಾರ. ಭಾರತ ಸಂವಿಧಾನದಲ್ಲಿ ನಾವು ಯಾವುದೇ ಒಂದು ವಿಷಯ ಓದ್ಬೇಕಪ್ಪ ಅಂತಂದ್ರೆ ನಮಗೆ ಕಂಟೆಂಟ್ ಈಸ್ ವೆರಿ ಇಂಪಾರ್ಟೆಂಟ್, ಹೌದಿಲ್ಲ. ಆ ಕಂಟೆಂಟ್ ಸರಿಯಾಗಿ ಆಳವಾಗಿ ಅಧ್ಯಯನ ಮಾಡ್ಬೇಕು, ಹೌದಿಲ್ಲ. ಪ್ರತಿಯೊಬ್ಬ ಮನುಷ್ಯ ಏನಂತಂದ್ರೆ ನಾವು ಉದಾಹರಣೆ ನೋಡಿದಾಗ ಎಕ್ಸಾಂಪಲ್ ಏಕ ಪೌರತ್ವ ಅಥವಾ ಪೌರತ್ವ ಕುರಿತು ಯಾವುದೇ ವ್ಯವಸ್ಥೆ ಇಲ್ಲ, ಆಮೇಲೆ ಇಬ್ಬರಿಗೆ ಪೌರತ್ವದ ಆಸ್ಪದ, ಆಮೇಲೆ ಬಹು ಪೌರತ್ವಕ್ಕೆ ಅವಕಾಶವಿದೆ ಅಂತ ಕೇಳ್ಯಾರ ನಮ್ಮ ಭಾರತ ಸಂವಿಧಾನದಲ್ಲಿ. ಇದ್ರಾಗ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಮುಖ್ಯವಾಗಿ ನಮಗೆ ಏಕ ಪೌರತ್ವ ಅಂತ ಹೇಳ್ಬೋದು, ರೈಟ್. ಯಾವ್ದು ಏಕ ಪೌರತ್ವ. ನಮ್ಮ ಭಾರತ ಸಂವಿಧಾನ ಯಾವ ಪೌರತ್ವ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದೆ ಆಗಿರಂತಂದ್ರೆ ಈಗ ಯಾವ್ದಪ್ಪ ಅಂದ್ರೆ ಈಗ ಆನ್ಸರ್ ಯಾವ್ದು ಇವಾಗ ಏಕ ಪೌರತ್ವ. ಇದನ್ನ ಏನ್ ಮಾಡ್ಯಾರಪ್ಪ ಅಂದ್ರೆ ಈಗ ಏಕ ಪೌರತ್ವ ವ್ಯವಸ್ಥೆಯನ್ನು ಯಾವ ಇನ್ನ ಕ್ವಶನ್ ಏನ್ ಮಾಡಬಹುದು ಅಂತಂದ್ರೆ ಈಗ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ಕೇಳೋದು. ಯಾವ ದೇಶದಿಂದ ಅಂದ್ರೆ ಈಗ ಬ್ರಿಟನ್ ದೇಶದಿಂದ. ಯಾವಾಗ ಬ್ರಿಟನ್ ದೇಶದಿಂದ. ನಮ್ಮ ವಿಶ್ವದಲ್ಲಿ ಅತಿ ದೊಡ್ಡ ಅಲಿಖಿತ ಸಂವಿಧಾನ ಯಾವ್ದಂದ್ರೆ ಯಾವ್ದು ಇವಾಗ ಬ್ರಿಟನ್ ಸಂವಿಧಾನ. ಅಲ್ಲಿರ್ತಕ್ಕಂಥ ರೂಢಿಗಳು, ಅಲ್ಲಿರ್ತಕ್ಕಂಥ ಸಂಪ್ರದಾಯಗಳು, ಅಲ್ಲಿರ್ತಕ್ಕಂಥ ಆಚರಣೆಗಳ ಮೂಲಕ ರಚನೆ ಆದಂತ ಸಂವಿಧಾನ ಯಾವದಪ್ಪ ಅಂದ್ರೆ ಯಾವ್ದು ಇವಾಗ ಬ್ರಿಟನ್ ಸಂವಿಧಾನ. ಅಲ್ಲಿ ಏಕ ಪೌರತ್ವ ವ್ಯವಸ್ಥೆಯನ್ನು ನಾವು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಇವಾಗ
ಬ್ರಿಟನ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತ ಹೇಳ್ಬೋದು, ರೈಟಾ. ಆಮೇಲೆ ಇನ್ನೂ ಒಂದು ಇವಾಗ ಅಂದ್ರೆ ಈಗಿನ ಅಲ್ಲ ದ್ವೀಪ ಪೌರತ್ವ ಹೊಂದಿದಂತ ರಾಷ್ಟ್ರ ಯಾವುದು ಅಂತ ಬರೋದು, ಯಾವ್ದು ಇವಾಗ ಅಮೆರಿಕ ಇರ್ಬೋದು, ಯಾವ್ದು ಇವಾಗ ಅಮೆರಿಕ. ಹೆಂಗಪ್ಪ ಅಂದ್ರೆ ಈಗಿನ ಅಮೆರಿಕ ದೇಶದ ಇರ್ತಕ್ಕಂಥ ಪೌರತ್ವ ಮೇಲೆ ಇರ್ತಕ್ಕಂಥ 50 ರಾಜ್ಯಗಳಿಗೆ ಒಂದೊಂದು ಇರ್ತಕ್ಕಂಥ ಪೌರತ್ವ ಬೇಡ ಅಂದ್ರೆ ಈಗಿನ ದ್ವೀಪ ಪೌರತ್ವ ಹೊಂದಿದಂತ ರಾಷ್ಟ್ರ ಯಾವ್ದಂದ್ರೆ ಈಗಿನ ಅಮೆರಿಕ ಅಂತ ಹೇಳ್ಬೋದು, ಹೌದಿಲ್ಲ. ಅಮೆರಿಕ ಇರ್ತಕ್ಕಂಥದ್ದು ಏನಂತಂದ್ರೆ ಈಗಿನ ಪ್ರಮುಖವಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ರಾಜ್ಯ ತತ್ವ ನಿರ್ದೇಶಕ ಆದೇಶಗಳು. ಆಲ್ರೆಡಿ ನಿಮಗೆ ರಾಜ್ಯ ನಿರ್ದೇಶಕ ತತ್ವಗಳು ಇವಾಗ ಸ್ಟೇಟ್ ಏನಂತಂದ್ರೆ ಡೈರೆಕ್ಟರ್ ಅಲ್ಲ ಪ್ರಿನ್ಸಿಪಾಲ್ ಅಂತ ಹೇಳಕ್ಕೆ, ಹೌದು ಸ್ಟೇಟ್ ಡೈರೆಕ್ಟ್ ಅಲ್ಲ ಪ್ರಿನ್ಸಿಪಾಲ್. ನಾವು ಉದಾಹರಣೆ ಇವು ಏನಪ್ಪಾ ಅಂದ್ರೆ ಇದ್ರಾಗ ಎಷ್ಟೋ ಕ್ವಶನ್ ಫ್ರೇಮ್ ಆಗಿದೆ, ಒಂದಲ್ಲ. ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದ ಯಾವ ಭಾಗದಲ್ಲಿ ಅಂತ ಕೇಳಿದ್ರೆ, ಯಾವ ಭಾಗದಲ್ಲಿ ಇವಾಗ 4ನೆಯ ಭಾಗದಲ್ಲಿ, ಯಾವ್ದು ಇವಾಗ 4ನೆಯ ಭಾಗದಲ್ಲಿ 36ರಿಂದ 51ನೇ ವಿಧಿಯವರೆಗೆ ನಾವೇನ್ ಮಾಡಿ ಇವಾಗ ರಾಜ್ಯ ನಿರ್ದೇಶಕ ತತ್ವಗಳನ್ನ ಏನ್ ಮಾಡ್ಯಾರ ಇವಾಗ ವಿವರಿಸಲಾಗಿದೆ. ಎಷ್ಟನೇ ಇವಾಗ 36ರಿಂದ 51ನೇ ವಿಧಿಯವರೆಗೆ ಯಾವ್ದು ಇವಾಗ ರಾಜ್ಯ ನಿರ್ದೇಶಕ ತತ್ವಗಳು. ಇನ್ನೊಂದು ಕೇಳ್ತಾರೆ ಇವಾಗ ರಾಜ್ಯ ನಿರ್ದೇಶಕ ತತ್ವಗಳು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ಕ್ವಶನ್ ಫ್ರೇಮ್ ಆಗಿತ್ತು ಆಲ್ರೆಡಿ. ಯಾವ್ದಪ್ಪ ಅಂದ್ರೆ ಐರ್ಲ್ಯಾಂಡ್ ದೇಶದಿಂದ, ಯಾವ್ದು ಇವಾಗ ಐರ್ಲ್ಯಾಂಡ್ ದೇಶದಿಂದ. ಇನ್ನೊಂದು ಇದರಾಗ ಇನ್ನೊಂದು ಇವಾಗ ಕರೆಂಟ್ ಅವರ್ಸ್ ಅಂದ್ರೆ ಈಗಿನ ಪ್ರಚಲಿತ ಘಟನೆಗಳು ಏನಿತ್ತಂದ್ರೆ ಈಗ ನಾವು ಕವರ್ ಆಗ್ಬೋದು. ವಿಶ್ವದ ಪ್ರಥಮ ತೃತೀಯ ಲಿಂಗ ಆ ದೇಶದ ಪ್ರಧಾನಮಂತ್ರಿ ಆದಂತ ವ್ಯಕ್ತಿ ಇರ್ತಕ್ಕಂಥ ದೇಶ ಯಾವ್ದಪ್ಪ ಅಂದ್ರೆ ಯಾವ್ದು ಹೇಳ್ಬೋದು ಇವಾಗ ಐರ್ಲ್ಯಾಂಡ್ ದೇಶ. ಇದೇನಂತಂದ್ರೆ ಈಗ ನಾವು ವಿಶ್ವದ ಪ್ರಥಮ ತೃತೀಯ ಲಿಂಗ ಪ್ರಧಾನಮಂತ್ರಿ ಹೊಂದಿದಂತ ದೇಶ ಯಾವ್ದಪ್ಪ ಅಂದ್ರೆ ಯಾವ್ದು ಹೇಳ್ಬೋದು ಇವಾಗ ಐರ್ಲ್ಯಾಂಡ್ ಸಂವಿಧಾನ ಅಥವಾ ಐರ್ಲ್ಯಾಂಡ್ ದೇಶ ಅಂತ ಹೇಳ್ಬೋದು, ಹೌದಲ್ಲ. ಇನ್ನ ಒಂದು ಇದಕ್ಕೇನಂತಂದ್ರೆ ಈಗಿನ ವ್ಯವಹಾರಾಧಿಕಾರಕ್ಕೆ ಒಳಪಟ್ಟವಲ್ಲ ಅಂತ ಹೇಳೋದು. ಇವು ಅಲ್ಲಿ ಕೆಲವೊಂದು ವಿಷಯಗಳು ಒಳಪಟ್ಟಿರ್ಬೋದು, ಕೆಲವೊಂದು ವಿಷಯಗಳು ಅದಕ್ಕೆ ಇವಾಗ ಇದು ಆನ್ಸರ್ ಆಗಲ್ಲ. ವ್ಯವಹಾರಾಧಿಕಾರಕ್ಕೆ ಒಳಪಟ್ಟವು ಇದು ಆಗಲ್ಲ. ವ್ಯವಹಾರಾಧಿಕಾರ ಅಂತಂದ್ರೆ ಈಗಿನ ಕೆಲವೊಂದು ವಿಷಯ ಒಳಪಟ್ಟಿರ್ಬೋದು, ಇಲ್ಲ. ಇನ್ನ ಒಂದು ಎಲ್ಲವೂ ಅಲ್ಲದಿದ್ದರೂ ಅವುಗಳಲ್ಲಿ ಹಲವು ವ್ಯವಹಾರಾಧಿಕಾರಕ್ಕೆ ಒಳಪಟ್ಟವು ಅಂತ ಕೇಳ್ಯಾರ. ಇದು ಆನ್ಸರ್ ಆಗಲ್ಲ. ಆನ್ಸರ್ ಯಾವ್ದಪ್ಪ ಅಂದ್ರೆ ಈಗಿನ ಮೂಲಭೂತ ಹಕ್ಕುಗಳಿಗೆ ವ್ಯತಿರಿಕ್ತ ಆಗಿರೋದ್ದಲ್ಲಿ ಮಾತ್ರ ವ್ಯವಹಾರಾಧಿಕಾರ ಹಕ್ಕಿಗೆ ಒಳಪಟ್ಟವು ಅಂತ ಕೇಳ್ಯಾರ, ರೈಟಾ. ರಾಜ್ಯ ನಿರ್ದೇಶಕ ತತ್ವಗಳು ಕೆಲವೊಂದು ವಿಷಯಗಳು ಮಾತ್ರ ಏನಂತಂದ್ರಿಗಿನ ಮಾಡ್ಯಾರ, ಅಲ್ಲ ಕೆಲವೊಂದು ವಿಷಯಗಳು ಏನಂತಂದ್ರಿಗಿನ ವ್ಯತಿರಿಕ್ತವಾಗಿರ್ತವು. ಯಾವುದೇ ಒಂದು ನ್ಯಾಯಾಲಯಗಳಲ್ಲಿ ದಾಯ ಉಳಕ್ ಆಗಂಗಿಲ್ಲ ಅಥವಾ ಪ್ರಶ್ನೆ ಮಾಡಕ್ ಬರಂಗಿಲ್ಲ, ಹೌದಿಲ್ಲ. ಅದಕ್ಕೆ ಏನಂತಂದ್ರಿಗಿನ ಮೂಲಭೂತ ಹಕ್ಕುಗಳಿಗೆ ವ್ಯತಿರಿಕ್ತ ಆಗಿರೋದಿದ್ದಲ್ಲಿ ಮಾತ್ರ ವ್ಯವಹಾರಾಧಿಕಾರಕ್ಕೆ ಅಕ್ಕಿಗೆ ಒಳಪಟ್ಟಿವೆ ಅಂತ. ಆನ್ಸರ್ ಯಾವದಪ್ಪ? ನಾವು ಇವಾಗ 5ನೇದಕ್ಕ 4th ಒನ್ ಆನ್ಸರ್ ಅಂತ ಹೇಳ್ಬೋದು, ರೈಟ್. ನೆಕ್ಸ್ಟ್ ಇದಿರ್ತಕ್ಕಂಥ ಹಾಲಿ ಸದಸ್ಯರಾಗಬೇಕಾಯ್ತು. ಭಾರತದಲ್ಲಿರುವ ಉಚ್ಚ ನ್ಯಾಯಾಲಯಗಳ ಸಂಖ್ಯೆ ಎಷ್ಟು? ಉಚ್ಚ ನ್ಯಾಯಾಲಯಗಳ ಸಂಖ್ಯೆ ಎಷ್ಟು? ಉಚ್ಚ ನ್ಯಾಯಾಲಯ ಮತ್ತೆ ಉಚ್ಚ ನ್ಯಾಯಾಲಯಗಳಲ್ಲ, ಯಾವ್ದಪ್ಪ ಅಂದ್ರೆ ಹೈಕೋರ್ಟ್ ಅಂತೀವಿ. ಏನಂತ ಇವಾಗ ಹೈಕೋರ್ಟ್, ರೈಟ್. ಎಲ್ಲರಿಗೆ ಗೊತ್ತಿದೆ ಹೈಕೋರ್ಟ್ ಅಂತಂದ್ರೆ, ಹೌದಿಲ್ಲ. ಹೈಕೋರ್ಟ್ ಅಂತ ಮುಖ್ಯವಾಗಿ ನಮಗೆ ಹೈಕೋರ್ಟ್ ಬಂದಾಗ ಹೈಕೋರ್ಟ್ ನಲ್ಲಿ ಪ್ರಮುಖವಾಗಿ ವಿಷಯಗಳು ಯಾವಪ್ಪ ಅಂತಂದ್ರೆಗಿನ ಟೋಟಲ್ ಇವಾಗ ನಮಗೆ ಅಂದ್ರೆ ಮುಖ್ಯವಾಗಿ 1998 ಎಷ್ಟು ಹೈಕೋರ್ಟ್ಗಳಿದ್ವು ಅಂತ ಹೇಳಿ. ಆನ್ಸರ್ ಯಾವ್ದಪ್ಪ ಅಂದ್ರೆ ಈಗ ಆನ್ಸರ್ ಇವಾಗ 1998 ಅಂದ್ರೆ ಈಗಿನ 18 ಇದು. ಬಟ್ ಈಗ ಪ್ರೆಸೆಂಟ್ ಎಷ್ಟದಾವ ಹೈಕೋರ್ಟ್ಗಳ ಸಂಖ್ಯೆ ಅಂದ್ರೆ ಈಗ 28 ಅದಾವ. ಈಗ ಹೈಕೋರ್ಟ್ಗಳು ಏನಂತಂದ್ರೆ ಈಗ ಈ ಕಡೆ ಇರ್ತಕ್ಕಂಥ ಯಾವ್ದಾಗಿದೆ, ಒಂದು ಕಡೆ ಅಲ್ಲ ಕರೆಂಟ್ ಇವೆಂಟ್ಸ್ ಅಪ್ಪ ಆಯ್ತು, ಇದೊಂದು ಆಗಿತ್ತು ಅಂತ ಹೇಳ್ಬೋದು. ಇನ್ನೊಂದು ವಿಷಯ, ಹೈಕೋರ್ಟ್ಗಳು ಏನಪ್ಪಾ ಅಂದ್ರೆ ಈಗಿನ 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಇರ್ತಕ್ಕಂಥ ಹೈಕೋರ್ಟ್ಗಳು ಇರ್ಬೇಕಂತ ಹೇಳ್ತಕ್ಕಂಥ ಆರ್ಟಿಕಲ್ ಯಾವ್ದಪ್ಪ ಅಂದ್ರೆ ಈಗಿನ 217ನೇ ಆರ್ಟಿಕಲ್. ಎಷ್ಟನೇದು ಇವಾಗ? 217ನೇ ಆರ್ಟಿಕಲ್. ಎಷ್ಟನೇದು ಇವಾಗ? 217ನೇದು. ಯಾವಾಗ? 2 ಅಥವಾ 2ಕ್ಕಿಂತ ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಿಗೆ ಒಂದೇ ಹೈಕೋರ್ಟ್ ಇರ್ತಕ್ಕಂಥ ಆರ್ಟಿಕಲ್ ಯಾವ್ದಪ್ಪ ಅಂದ್ರೆ ಈಗಿನ 217ನೇ ಆರ್ಟಿಕಲ್ ಅಂತ ಹೇಳ್ಬೋದು. ಇನ್ನೊಂದು ವಿಷಯ, ನಮ್ಮ ಭಾರತದಲ್ಲಿ ಪ್ರಥಮವಾಗಿ ಹೈಕೋರ್ಟ್ ಯಾವಾಗ ಅಂದ್ರೆ ಈಗಿನ ಹೈಕೋರ್ಟ್ಗಳ ಏನಂತಂದ್ರಿಗಿನ ಯಾವಾಗ ರಚನೆ ಆಗಿವಪ್ಪ ಅಂದ್ರೆ ಈಗಿನ 1773ರಲ್ಲಿ. ಯಾವಾಗ? 1773ರಲ್ಲಿ ಯಾವ್ದಪ್ಪ ಅಂದ್ರೆ ಈಗಿನ ಮದ್ರಾಸ್ ಇರ್ಬೋದು, ಮುಂಬೈ ಇರ್ಬೋದು, ಚೆನ್ನೈ, ಇವೆಲ್ಲ ಏನಂತಂದ್ರೆ ಈಗಿನ ಮೊದಲು ಹೈಕೋರ್ಟ್ಗಳು ಸ್ಥಾಪನೆ ಆದವು ಅಂತ ಹೇಳ್ಬೋದು. 3 ತಲೆ ಸ್ಥಾಪನೆ ಆದವು.
ಅದ್ರಾಗ ಅದಕ್ಕೆ ಹೈಕೋರ್ಟ್ಗಳ ಪಿತಾಮಹ ಯಾರಪ್ಪ ಅಂತ ಕ್ವಶನ್. ಯಾವಾಗ ಹೈಕೋರ್ಟ್ಗಳ ಪಿತಾಮಹ? ಹೈಕೋರ್ಟ್ಗಳ ಪಿತಾಮಹ ಯಾರಪ್ಪ ಅಂದ್ರೆ ಈಗಿನ ಲಾರ್ಡ್ ಲಾರೆನ್ಸ್ ಅಂತ. ಲಾರೆನ್ಸ್ ಅಂತ ಮತ್ತೆ ಇವಾಗ ಡ್ಯಾನ್ಸ್ ಮಾಡೋ ಲಾರೆನ್ಸ್ ಎಲ್ಲ ಆಯ್ತಾ ನಮ್ದಿರ್ತಕ್ಕಂಥ ಏನಿತ್ತು ಇವಾಗ ಇತ್ತೊಬ್ಬತ್ತ ಇರ್ತಕ್ಕಂಥ ಲಾರ್ಡ್ ಲಾರೆನ್ಸ್. ಹೌದಿಲ್ಲ? ಯಾವಾಗ ಇರ್ತಕ್ಕಂಥ ಯಾವಾಗಪ್ಪ ಅಂದ್ರೆ ಈಗ 1773 ಇರ್ತಕ್ಕಂಥ ಹೈಕೋರ್ಟ್ಗಳು 3ರಲ್ಲಿ ಸ್ಥಾಪನೆ ವ್ಯಕ್ತಿ ಯಾರು ಅದಂತ ಹೇಳ್ಬೋದು. ಅದೇ ರೀತಿಯಾಗಿ ಇವಾಗ ಭಾರತದಲ್ಲಿ ಪ್ರಥಮವಾಗಿ ಸುಪ್ರೀಂ ಕೋರ್ಟ್ ಯಾವ ಆಕ್ಟ್ ಗಳ ಮೂಲಕ ಸ್ಥಾಪನೆ ಆಗಿದೆ ಅಂತ ಕೇಳಪ್ಪ. ಯಾವುದು? 1773ರಲ್ಲಿ. ಎಷ್ಟರಲ್ಲಿ? 1773ರಲ್ಲಿ ಯಾವಾಗಪ್ಪ? ರೆಗ್ಯುಲೇಟಿಂಗ್ ಆಕ್ಟ್ ಕಾಯ್ದೆ. ಅವಾಗ ಏನಂತಂದ್ರೆ ಪ್ರಥಮವಾಗಿ ಎಲ್ಲಿ ಸ್ಥಾಪನೆ ಆಗಿದೆ ಅಂದ್ರೆ ಕಲ್ಕತ್ತಾದಲ್ಲಿ. ಎಲ್ಲಪ್ಪ? ಅಂದ್ರಿಗಿನ ಈಗಿರ್ತಕ್ಕಂಥ ಪಶ್ಚಿಮ ಇರ್ತಕ್ಕಂಥ ಕಲ್ಕತ್ತಾದಲ್ಲಿ ಏನಂತಂದ್ರಿಗಿನ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗಿದೆ ಅಂತ ಹೇಳ್ಬೋದು. ರೈಟಾ? ನೆಕ್ಸ್ಟ್ ಈಗ ನಾವು ಪ್ರತಿಯೊಂದು ವಿದ್ಯಾರ್ಥಿಗಳು ಸ್ಪಷ್ಟವಾಗಿ ಗುರಿ ಇರಬೇಕು. ಉದಾಹರಣೆ ನೋಡಿದಾಗ ನಾವು ಫಸ್ಟಿಗೆ ಬೆಳಿಗ್ಗೆ ಇರ್ತಕ್ಕಂಥ ನೈಟ್ ಸಮಯ ಏನಂತ ಆಲ್ಮೋಸ್ಟ್ ಆಲ್ ಏನಂತಂದ್ರೆ ಈಗಿನ 11-12 ಗಂಟೆ ಓದ್ಬೇಕು. ಮತ್ತೆ ಬೆಳಿಗ್ಗೆ 4-5 ಗಂಟೆಗೆ ಎದ್ದೋಗ್ಬೇಕು. ಮತ್ತೆ ಒಂದೊಂದುವರೆ ತಾಸು ಈ ಬೆಳಿಗ್ಗೆ 6 ಗಂಟೆಗೆ ಏನಂತಂದ್ರೆ ಈಗಿನ ವಾಕಿಂಗ್ ಮಾಡೋದಾಗ್ಲಿ, ಜಾಗಿಂಗ್ ಮಾಡೋದಾಗ್ಲಿ ಅಥವಾ ಯೋಗಗಳು ಮಾಡೋದಾಗಲಿ ಅವಾಗ ಮಾಡಿದಾಗ ಏನಂತಂದ್ರೆ ಈಗಿನ ನಮ್ಮಿರ್ತಕ್ಕಂಥ ಮನುಷ್ಯತ್ವದಲ್ಲಿ ಏನಂತಂದ್ರೆ ಈಗಿನ ಒಂದು ದೃಢ ನಿರ್ಧಾರ ಮತ್ತೆ ವಿಶ್ವಾಸ ಮೂಡ್ತೈತಿ. ಯಾವುದೇ ಒಂದು ಬೆಳಿಗ್ಗೆ ವಾಕಿಂಗ್ ಮಾಡೋದ್ರಿಂದ ಕೆಲವೊಂದು ಒಳ್ಳೆ ಅಥವಾ ಗುಡ್ ಥಾಟ್ಸ್ಗಳು ವಿಚಾರ ಬರ್ತಾವ. ವಾಕಿಂಗ್ ಮಾಡೋದ್ರಿಂದ ಬರೀ ಬಾಡಿ ಫಿಟ್ ಆಗಿಲ್ಲ, ಮನುಷ್ಯ ಇರ್ತಕ್ಕಂಥ ಒಳ್ಳೆ ಥಾಟ್ಸ್ಗಳು ಬರ್ತಾವೆ. ನಾವು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಆಸ್ತಿ ಏನಪ್ಪಾ ಅಂದ್ರೆ ಆರೋಗ್ಯ ಮತ್ತು ಇರ್ತಕ್ಕಂಥ ಒಳ್ಳೆ ವಿಚಾರಗಳಿಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಏನಂತಂದ್ರೆ ಓದಬೇಕು. ಓದ್ರ ಜೊತೆಗೆ ಅದು ಬರ್ತಕ್ಕಂಥ ಫಿಸಿಕಲ್ ಇಸ್ ವೆರಿ ಇಂಪಾರ್ಟೆಂಟ್. ಬೆಳಿಗ್ಗೆ ವಾಕಿಂಗ್ ಅಥವಾ ಜಾಗಿಂಗ್ ಅಥವಾ ಇರ್ತಕ್ಕಂಥ ಯೋಗ ಅಥವಾ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ ಇರ್ತಕ್ಕಂಥ ಗುರಿಯ ಬಗ್ಗೆ ದೃಢ ನಿರ್ಧಾರ ಅಥವಾ ವಿಶ್ವಾಸ ಮಾಡಕ್ ಅದೊಂದು ಇವಾಗ ಹೆಲ್ಪ್ ಆಗುತ್ತೆ. ಅದೊಂದಿರ್ತಕ್ಕಂಥ ಟ್ಯಾಬ್ಲೆಟ್ ಅಂತ ಹೇಳ್ಬೋದು. ಹೌದಿಲ್ಲ? ಈಗ ನೆಕ್ಸ್ಟ್ ಏನಂತಂದ್ರೆಗಿನ ನೆಕ್ಸ್ಟ್ ಕ್ವಶನ್ ಯಾವ್ದಪ್ಪ ಅಂದ್ರೆಗಿನ ಭಾರತದ ಸಂವಿಧಾನದಲ್ಲಿರುವ ಅನುಚ್ಛೇದಗಳ ಸಂಖ್ಯೆ ಅಂತ. ಯಾವುದು? ಭಾರತದ ಸಂವಿಧಾನದಲ್ಲಿರುವ ಅನುಚ್ಛೇದಗಳ ಸಂಖ್ಯೆ ಅಥವಾ ವಿಧಿಗಳ ಸಂಖ್ಯೆ ಅಂತ ಹೇಳಿ. ಹೌದಿಲ್ಲ? ಎಕ್ಸಾಂಪಲ್ ಆನ್ಸರ್ ಯಾವ್ದಪ್ಪ ಅಂದ್ರೆ 400ಕ್ಕಿಂತ ಹೆಚ್ಚು ಅಂತ ಆನ್ಸರ್. ಯಾವುದು? ಇದು 301 ಅಲ್ಲ, 250 ಅಲ್ಲ, 290 ಅಲ್ಲ. ಆನ್ಸರ್ ಯಾವ್ದಪ್ಪ ಅಂದ್ರೆ ಈಗ ಪ್ರೆಸೆಂಟ್ ಇವಾಗ 446ಕ್ಕಿಂತ ಹೆಚ್ಚದ ವಿಧಿಗಳು. ಹೌದಿಲ್ಲ? ಸಂವಿಧಾನ ರಚನೆಯಾದ ಸಂವಿಧಾನ ರಚನೆ ಆದಾಗ ಎಷ್ಟು ವಿಧಿಗಳು, ಎಷ್ಟು ಭಾಗಗಳು, ಎಷ್ಟು ಅನುಚ್ಛೇದಗಳಿದ್ವು ಅಂತ ಕೇಳ್ಬೋದು. ಅವಾಗ ಏನಂತಂದ್ರೆ ಈಗಿನ ಒಂದನೇದು ನೋಡಿದಾಗ ಎಷ್ಟಾಗಪ್ಪ ಅಂತಂದ್ರೆ ಈಗಿನ 395 ವಿಧಿಗಳು, 22 ಭಾಗಗಳು, ಏನಪ್ಪಾ ಅಂದ್ರೆ ಈಗ 8 ಅನುಸೂಚಿಗಳು. ಹೌದು ರೈಟಾ? ಈಗ ಏನಂತಂದ್ರೆ ಈಗ 446 ವಿಧಿಗಳು, 446ಕ್ಕಿಂತ ಹೆಚ್ಚು ವಿಧಿಗಳು, ಆಮೇಲೆ 25 ಭಾಗಗಳು, 12 ಅನುಸೂಚಿಗಳು ಪ್ರೆಸೆಂಟ್. ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನ, ವಿಶ್ವದ ಅತ್ಯಂತ ಬೃಹತ್ ಸಂವಿಧಾನ, ವಿಶ್ವದ ಅಥವಾ ಆನೆಗಾತ್ರ ಸಂವಿಧಾನ ಅಥವಾ ವಿಶ್ವದ ಅತ್ಯಂತ ಲಿಖಿತ ಸಂವಿಧಾನ ಏನಂತಂದ್ರೆ ಈಗಿನ ಕರೆಯಲಾಗುತ್ತದೆ ಅಂತ ಹೇಳು. ರೈಟ್? ಇದೊಂದಿರ್ತಕ್ಕಂಥ ಮಾಡುವ ಅಂತ ಹೇಳು. ನೆಕ್ಸ್ಟ್ ಇನ್ನೊಂದು, ಭಾರತ ಸಂವಿಧಾನವು ದೇಶವನ್ನು ಜಾತ್ಯತೀತವೆಂದು ಘೋಷಿಸಿದೆ. ಅಂದರೆ ಜಾತ್ಯತೀತ ಅಂದ್ರೆ ಏನಪ್ಪಾ? ಸೆಕ್ಯುಲರಿಸಂ. ರೈಟ್? ಸೆಕ್ಯುಲರಿಸಂ ಇಟ್ ಮೀನ್ಸ್ ಏನಂತಂದ್ರೆ ಈಗಿನ ಕೆಲವೊಂದು ದೇಶಗಳು ನೋಡಿದಾಗ, ಯಾವ ದೇಶಗಳಪ್ಪ ಅದು ಬಂದಾಗ ಕೆಲವೊಂದು ದೇಶಗಳು, ನಮ್ಮ ದೇಶ ಯಾವುದೇ ಒಂದು ಸಂವಿಧಾನದಲ್ಲಿ ಯಾವ ಜಾತಿಗೆ ಮಾನ್ಯತೆ ಕೊಟ್ಟಿಲ್ಲ. ಹೌದಿಲ್ಲ? ಕೆಲವೊಂದು ಅರಬ್ ಕಂಟ್ರೀಸ್ ಇರ್ಬೋದು, ಯಾವಾಗ ಇಸ್ಲಾಂ ಕಂಟ್ರೀಸ್ ಇರ್ಬೋದು, ಅಲ್ಲೇನ ತಾವೇನಂತಾರೆ ಇಸ್ಲಾಂ ಕಂಟ್ರೀಸ್ ಅಂತಾರ ಅಥವಾ ಕ್ರಿಶ್ಚಿಯನ್ ಕಂಟ್ರೀಸ್ ಅಂತಾರ ಅಥವಾ ಬೇರೆ ಬೇರೆ. ಬಟ್ ನಮ್ಮ ದೇಶ ಅತಿ ಹೆಚ್ಚು ಹಿಂದೂಗಳ ಧ್ರುವಣ ಇರುತ್ತೆ, ಹಿಂದೂ ರಾಷ್ಟ್ರ ಅಂತ ಮಾಡಿಲ್ಲ. ಬಟ್ ಜಾತ್ಯತೀತ ಎಲ್ಲಾ ಜಾತಿಗಳಿಗೆ, ಎಲ್ಲಾ ಸಮುದಾಯಗಳಿಗೆ, ಎಲ್ಲರಿಗೆ ಅವಕಾಶ ಮಾಡಿಕೊಟ್ಟಂತ ದೇಶ ಯಾವಾಗಪ್ಪ ಅಂದ್ರಿಗಿನ ವಿವಿಧತೆಯಲ್ಲಿ ಏಕತೆ ಕಾಣುವ ಅತಿ ದೊಡ್ಡ ದೇಶ ಯಾವಾಗಪ್ಪ ಅಂದ್ರಿಗಿನ ಭಾರತ ದೇಶ. ವಿವಿಧತೆಯಲ್ಲಿ ಏಕತೆ ಕಾಣುವ ಅತ್ಯಂತ ದೊಡ್ಡ ದೇಶ ಯಾವುದು? ಭಾರತ ಅಂತ ಹೇಳ್ಬೋದು. ರೈಟಾ? ಜಾತ್ಯತೀತ ಎಂದರೆ ಪೂಜೆ ವಿಧಿಗಳಿಗೆ ಅವಕಾಶವಿಲ್ಲ, ಇದಂತ ಆನ್ಸರ್ ಆಗಿಲ್ಲ. ಆಮೇಲೆ ರಾಜ್ಯವು ಧಾರ್ಮಿಕ ಚಿಂತನೆಗಳಿಗೆ ಪ್ರೋತ್ಸಾಹ ನೀಡುತ್ತದೆ, ಇದು ನೀಡಂಗಿಲ್ಲ. ರಾಜ್ಯವು ಧಾರ್ಮಿಕ ಚಿಂತನೆಗಳ ಜನರ ವೈಯಕ್ತಿಕ ಅಂಶ ಎಂದು ಪರಿಗಣಿಸಿದೆ. ಆನ್ಸರ್ 3ನೇದು, ಇದಂತರ ಆಗಲ್ಲ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರೈಸ್ತ ಆಗಲಿ, ಬೌದ್ಧ ಆಗಲಿ ಯಾವುದೇ ಒಂದು ವ್ಯಕ್ತಿ ಏನಂತಂದ್ರೆ
ತಮಗೆ ಇಷ್ಟವಾದಂತ ತಮಗೆ ಇಚ್ಛೆಯ ಪ್ರಕಾರ ಯಾವುದೇ ಧರ್ಮವನ್ನು ಸ್ವೀಕರಿಸಬಹುದು, ಯಾವುದೇ ಧರ್ಮವನ್ನು ಬಿಡಬಹುದು, ಅವ್ರಿಗೆ ಇಷ್ಟ ಬಂದು. ಇನ್ನು ಇದೇ ಧರ್ಮ ಗಮ್ಮತ್ ಏನಿಲ್ಲ, ಹೌದಿಲ್ಲ. ಯಾವ್ದಂದ್ರಿಗಿನ ತಮಗೆ ಇಷ್ಟವಾದಂತ ಧರ್ಮವನ್ನು ಏನತ್ತ ಧರ್ಮದ ಬಗ್ಗೆ ಏನತ್ತ ಆಚರಣೆ ಮಾಡಬಹುದು, ಜಾರಿಗೆ ತರಬಹುದು, ಪ್ರಚಾರ ಮಾಡುವ ಅಧಿಕಾರ ನಮ್ಮ ಭಾರತ ಇರ್ತಕ್ಕಂಥ ಎಲ್ಲಾ ಪ್ರಜೆಗಳಿಗೆ ನಮ್ಮ ಸಂವಿಧಾನವನ್ನು ಅವಕಾಶ ಮಾಡಿ. ಅದಕ್ಕೇನೈತಿ ಇವಾಗ ಜಾತ್ಯತೀತ ಎಂದು ಕರೆಯಲಾಗುತ್ತದೆ. ಇನ್ನೊಂದು ಕ್ವಶನ್ ಕೇಳೋಣ. ಜಾತ್ಯತೀತ ಮತ್ತು ಸಮಾಜವಾದ ಪದಗಳನ್ನು ಸಂವಿಧಾನದ ಯಾವ ತಿದ್ದುಪಡಿ ಮೂಲಕ ಜಾರಿಗೆ ತರಲಾಗಿದೆ ಮತ್ತು ಯಾವ ವರ್ಷದಲ್ಲಿ ಅಂತ ಕೇಳಿದ್ರೆ ಯಾವಾಗಪ್ಪ ಅಂದ್ರೆ 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಸಮಾಜವಾದ ಪದವನ್ನು ಏನ್ ಮಾಡ್ಯಾರ, ಇವಾಗ ಸೇರ್ಪಡೆ ಮಾಡ್ಯಾರ ಅಂತ ಹೇಳಿ. ರೈಟಾ? ಇನ್ನ ಒಂದು, ಸಂವಿಧಾನದಲ್ಲಿ ಎಷ್ಟು ಬಗೆಯ ತುರ್ತು ಪರಿಸ್ಥಿತಿಗಳಿಗೆ ವ್ಯವಸ್ಥೆ ಇದೆ ಅಂತ ಕೇಳ್ಯಾರ. ಇದು ವೆರಿ ಇಂಪಾರ್ಟೆಂಟ್. ಸಂವಿಧಾನದಲ್ಲಿ ಎಷ್ಟು ಬಗೆಯ ತುರ್ತು ಪರಿಸ್ಥಿತಿಗಳಿಗೆ ಅವಕಾಶವಿದೆ ಅಂತ ಬಂದಾಗ ಟೋಟಲ್ 3 ಬಗೆ ಇದೆ. ಎಷ್ಟು ಇದೆ ಇವಾಗ? 3 ಬಗೆಯ. ಆನ್ಸರ್ ಯಾವ್ದು ಇವಾಗ? ಥರ್ಡ್ ಒನ್ 3 ಬಗೆಯ ಅಂತ ಹೇಳ್ಬೋದು. ಯಾವ್ದು ಇವಾಗ? 3 ಬಗೆಯ. ಯಾವಪ್ಪ ಅಂದ್ರೆ ಒಂದನೇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಎರಡನೇದು ರಾಜ್ಯ ತುರ್ತು ಪರಿಸ್ಥಿತಿ, ಮೂರನೇದು ಹಣಕಾಸಿನ ಅಥವಾ ಆರ್ಥಿಕ ತುರ್ತು ಪರಿಸ್ಥಿತಿ. ಹಣಕಾಸಿನ ಅಥವಾ ಆರ್ಥಿಕ ತುರ್ತು ಪರಿಸ್ಥಿತಿ. ಅದರಾಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂದಾಗ ಇದು ಯಾವಾಗ ಇವನ್ನ ಮುಖ್ಯವಾಗಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಂದಾಗ 352ನೇ ವಿಧಿಯ ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಗೆ ತರಬಹುದು. ಯಾವುದೇ ಒಂದು ದೇಶ ಆಕ್ರಮಣ ಮಾಡಿದಾಗ ಅಥವಾ ನಮ್ಮ ರಾಷ್ಟ್ರದ ಮುಖ್ಯಸ್ಥರು ಯಾವುದೋ ಸಂವಿಧಾನ ಉಲ್ಲಂಘನೆ ಮಾಡಿದಾಗ ಅಥವಾ ಅವಾಗ ಏನ್ ಮಾಡಕ್ಕೆ ಇವಾಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಗೆ ತರಬಹುದು. ಅದು ಇಡೀ ನಮ್ಮ ಭಾರತದಲ್ಲಿ ಒಟ್ಟು ಸಲ ಏನೈತಿ ಇವಾಗ 3 ಸಲ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಏನೈತಿ ಇವಾಗ ಜಾರಿಗೆ ತಂದಾರ ಅಂತ ಹೇಳ್ಬೋದು. ಆಮೇಲೆ ರಾಜ್ಯ ತುರ್ತು ಪರಿಸ್ಥಿತಿ. ರಾಜ್ಯ ತುರ್ತು ಎಷ್ಟಪ್ಪ ಅಂದ್ರೆ 356ನೇ ವಿಧಿಯ ಪ್ರಕಾರ. ಎಷ್ಟನೇದು ಇವಾಗ? 356ನೇ ವಿಧಿಯ ಪ್ರಕಾರ. 356ನೇ ವಿಧಿಯ ಪ್ರಕಾರ ಯಾವುದೇ ಒಂದು ರಾಜ್ಯದಲ್ಲಿ ಯಾವುದೇ ಒಂದು ಸರ್ಕಾರಕ್ಕೆ ಬಹುಮತ ಕುಸಿದಾಗ ಅವಾಗ ಏನ್ ಮಾಡ್ತೀವಾಗ ರಾಜ್ಯಪಾಲರವರ ಶಿಫಾರಸ್ಸಿನ ಮೇರೆಗೆ ಏನಂತಂದ್ರೆ ರಾಷ್ಟ್ರಪತಿ ಅವ್ರು ಏನ್ ಮಾಡ್ತಾರೆ ಇವಾಗ ರಾಜ್ಯ ತುರ್ತು ಪರಿಸ್ಥಿತಿ ಆಗ್ಬೋದು. ನಮ್ಮ ರಾಜ್ಯದಲ್ಲಿ ಒಟ್ಟು ಸಲ ಏನಂತಂದ್ರೆ 6 ಸಲ ಆಗೈತಿ. ಇಡೀ ಭಾರತದಲ್ಲಿ ಪ್ರಥಮವಾಗಿ ರಾಜ್ಯ ತುರ್ತು ಪರಿಸ್ಥಿತಿ ಆಡಳಿತಕ್ಕೆ ಒಳಪಟ್ಟಂತ ರಾಜ್ಯ ಯಾವುದು ಅಂತ ಕೇಳ್ಯಾರ. ಹೌದು, ಇಡೀ ನಮ್ಮ ಭಾರತದಲ್ಲಿ ಪ್ರಥಮವಾಗಿ ರಾಜ್ಯ ತುರ್ತು ಪರಿಸ್ಥಿತಿ ಆಡಳಿತಕ್ಕೆ ಒಳಪಟ್ಟಂತ ರಾಜ್ಯ ಯಾವ್ದಪ್ಪ ಅಂದ್ರೆ ಪಂಜಾಬ್ ರಾಜ್ಯ ಅಂತ ಹೇಳುದು. ಪಂಜಾಬ್ ರಾಜ್ಯ 1951ರಲ್ಲಿ. ಎಷ್ಟರಲ್ಲಿ ಇವಾಗ? 1951ರಲ್ಲಿ ಏನ್ ಮಾಡ್ಯಾರ ಇವಾಗ ತಂದಾರ ಅಂತ ಹೇಳ್ಬೋದು. ಆಮೇಲೆ ಹಣಕಾಸಿನ ತುರ್ತು ಪರಿಸ್ಥಿತಿ. ಇಲ್ಲಿಯವರೆಗೆ ನಮ್ಮ ಹಣಕಾಸಿನ ತುರ್ತು ಪರಿಸ್ಥಿತಿ ಜಾರಿ ಆಗಿಲ್ಲ. ಯಾಕಂದ್ರೆ ನಮ್ಮಿರ್ತಕ್ಕಂಥ ಆರ್ಥಿಕ ಇರ್ತಕ್ಕಂಥ ನೀತಿ ನಿಯಮಗಳು ಬಹಳ ಇರ್ತಕ್ಕಂಥ ಕಠಿಣವಾಗಿ ಬೇರೆ ದೇಶದಲ್ಲಿ ಅಲ್ಲ. ಅದೇ ರೀತಿ 2007 ಇಲ್ಲಿ ಆಗಿತ್ತು, ಇವಾಗ ಅಮೆರಿಕದಲ್ಲಿ ಆಗಿತ್ತು. ಬಟ್ ನಮ್ಮ ದೇಶದಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿ ಎಂದೂ ಆಗಿಲ್ಲ. ಹೌದಿಲ್ಲ, ಮುಂದೆ ಆಗುತ್ತೋ ಏನಂತ ಇವಾಗ ಆಗ ಸಾಧ್ಯನೇ ಇಲ್ಲ. ಹೌದು, ಈಗ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ 3 ಅಂತ ಹೇಳ್ಬೋದು. ಹೌದಿಲ್ಲ, ಇನ್ನೊಂದು ಇದ್ರಾಗ ಏನಪ್ಪಾ ಅಂದ್ರೆ ತುರ್ತು ಪರಿಸ್ಥಿತಿಯು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಥವಾ ವಜಾ ಮಾಡುವ ಯಾವ್ದಪ್ಪ ಅಂದ್ರೆ ಜರ್ಮನಿ ದೇಶದಿಂದ. ಯಾವ್ದು ಇವಾಗ? ಜರ್ಮನಿ ದೇಶದಿಂದ. ಆಮೇಲೆ ತುರ್ತು ಪರಿಸ್ಥಿತಿಗಳು ಯಾವ ಭಾಗದಲ್ಲಿ ಆಗಿದೆಯಪ್ಪ, ಯಾವ ಭಾಗದ ವಿವರಿಸ ಆಗಿದೆ? 18ನೇ ಭಾಗದಲ್ಲಿ 352ನೇ ವಿಧಿಯಿಂದ 360ನೇ ವಿಧಿಯವರೆಗೆ ನಮೂದಿಸಲಾಗಿದೆ. ಎಷ್ಟಲ್ಲಿ ಇವಾಗ? 352ರಿಂದ 360ನೇ ವಿಧಿಯವರೆಗೆ ವಿವರಿಸಲಾಗಿದೆ ಅಂತ ಹೇಳ್ಬೋದು. ಹೌದಲ್ಲ. ಆಮೇಲೆ ಇನ್ನೂ ಒಂದು ಕ್ವಶನ್ ಏನಪ್ಪಾ ಅಂತಂದ್ರೆ ನಮ್ಮ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ನಮ್ಮ ಭಾರತದಲ್ಲಿ ಒಟ್ಟು ಎಷ್ಟು ಸಲ ಆಗಿದೆ ಅಂತಂದ್ರೆ 3 ಸಲ ಅಂತ ಹೇಳ್ಬೋದು. ಒಂದನೇದು 1962ರಲ್ಲಿ ಯಾವ್ದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂದ್ರೆ 1962ರಲ್ಲಿ. ಆಮೇಲೆ 1971, ಮೂರನೇದು 1975. ಯಾವ್ದು? 1975 ಅಂತ ಹೇಳ್ಬೋದು. ಇವಾಗ 1962ರಲ್ಲಿ ಯಾವಾಗಪ್ಪ ಅಂದ್ರೆ ಭಾರತ ಮತ್ತು ಚೀನಾ ದೇಶಗಳ ನಡುವೆ ಯುದ್ಧ ಆದಾಗ ನಮ್ಮ ಭಾರತ ದೇಶ ಸೋಲಾಯ್ತು. ಅವಾಗ ಏನಾಯ್ತು? ಇವಾಗ ರಾಜ್ಯ ತುರ್ತು ಪರಿಸ್ಥಿತಿ ಜಾರಿಯಾಗಿದೆ ಅಂತ ಹೇಳ್ಬೋದು.
ಆಮೇಲೆ 1971 ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಯುದ್ಧ ಆದಾಗ ಅವಾಗ ಏನಾಗಿತ್ತು, ಇವಾಗ ರಾಜ್ಯ ತುರ್ತು ಪರಿಸ್ಥಿತಿ ಜಾರಿಯಾಗಿತ್ತು ಅಂತ ಹೇಳ್ಬೋದು. ಆಮೇಲೆ 1975ರಲ್ಲಿ ಇದೊಂದೇನಂತಂದ್ರೆ ಆಂತರಿಕ ತುರ್ತು ಪರಿಸ್ಥಿತಿ. ಏನಂತ ಇವಾಗ ಆಂತರಿಕ ತುರ್ತು ಪರಿಸ್ಥಿತಿ ಆಗಿದೆ. ಯಾವುದು ಆಂತರಿಕ ತುರ್ತು ಪರಿಸ್ಥಿತಿ? ಇದೇನಪ್ಪ ಅಂದ್ರೆ ಇದು ಎಕ್ಸಾಮ್ ಕೇಳಾರ. ಭಾರತದಲ್ಲಿ ಪ್ರಥಮವಾಗಿ ಆಂತರಿಕ ತುರ್ತು ಪರಿಸ್ಥಿತಿ ಯಾವ ವರ್ಷದಲ್ಲಿ ಘೋಷಿಸಲಾಗಿದೆ ಅಂತ ಕೇಳಿದ್ರೆ 1975ರಲ್ಲಿ. ಮತ್ತೆ ಆಗಿನ ರಾಷ್ಟ್ರಪತಿ ಯಾರು ಅಂತ ಕೇಳಿದ್ರೆ ಯಾರು? ಫಕ್ರುದ್ದೀನ್ ಅಲಿ ಅಹ್ಮದ್. ಯಾರು ಇವಾಗ? ಫಕ್ರುದ್ದೀನ್ ಅಲಿ ಅಹ್ಮದ್. ಹೌದು, ಇವ್ರೇನಂತ ರಾಷ್ಟ್ರಪತಿ ಆಗಿದ್ರು ಅಂತ ಹೇಳ್ಬೋದು. ಅವಾಗ ಯಾಕಾಗಿತ್ತಪ್ಪ ಅಂದ್ರೆ ಈಗ ಇಂದಿರಾ ಗಾಂಧಿ ವರ್ಸಸ್ ಪ್ರಿಯದರ್ಶಿನಿ ಅವರು ಲೋಕಸಭೆ ಚುನಾವಣೆಯಲ್ಲಿ ಯಾವುದೇ ಒಂದು ಸಮರ ನಡೆದಾಗ ಆ ವಿದ್ಯಾರ್ಥಿ ಲೋಕಸಭೆಯಲ್ಲಿ ಇರ್ತಕ್ಕಂಥ ಏನಂತಂದ್ರೆ ಇಂದಿರಾ ಗಾಂಧಿ ಅವರ ವಿರುದ್ಧ ಏನಂತಂದ್ರೆ ಆಕೆ ಲೋಕಸಭೆಯಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋ ಸಂದರ್ಭದಲ್ಲಿ ಆಕೆ ಏನಂತಂದ್ರೆ ಅನ್ಯಾಯವಾಗಿ ಗೆದ್ದಾಳಂತಂದು ಪ್ರಿಯದರ್ಶಿನಿ ಅವರು ಏನ್ ಮಾಡಿದ್ರೆ ಇವಾಗ ಸುಪ್ರೀಂ ಕೋರ್ಟ್ ನಲ್ಲಿ ದಾಯ ಹೂಡ್ತಾರ. ಅವಾಗ ಏನಂತಂದ್ರೆ ಅವೆಲ್ಲ ಏನಂತಂದ್ರೆ ಪ್ರಿಯದರ್ಶಿನಿ ಅವರ ಪರವಾಗಿ ತೀರ್ಪು ಬರುವ ಸಂಭವ ಇದ್ದಾಗ ಅವಾಗ ಇಂದಿರಾ ಗಾಂಧಿ ಅವರು ಅಧಿಕಾರ ದುರುಪಯೋಗ ಏನ್ ಮಾಡಿದ್ರು ಅಂದ್ರಾಗನ ಅವಾಗ ಏನ್ ಮಾಡಿದ್ರು ಇರ್ತಕ್ಕಂಥ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಏನಂತಂದ್ರಿಗಿನ ಜಾರಿಗೆ ತಂದ್ರೆ ಅಂತ ಹೇಳ್ಬೋದು. ರೈಟ್ ಇದಿರ್ತಾರೆ. ನೆಕ್ಸ್ಟ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಅಧ್ಯಕ್ಷ ಸ್ಥಾನವನ್ನು ಜವಾಹರ್ಲಾಲ್ ನೆಹರು ಅವರು ಎಷ್ಟು ಬಾರಿ ವಹಿಸಿದ್ರು ಅಂತ. ಒಂದಿನ 4 ಬಾರಿ, 2 ಬಾರಿ, 5 ಬಾರಿ. ಇವೆರಡು ಆನ್ಸರ್ ಅಲ್ಲಿ ಯಾವ್ದಪ್ಪ ಅಂದ್ರೆ 3 ಬಾರಿ ಆಗಿದ್ರು. ಹೌದಿಲ್ಲ, 3 ಬಾರಿ ಆಗಿದ್ರು. ಯಾವ್ದಪ್ಪ ಅಂದ್ರೆ ಮುಖ್ಯವಾಗಿ ಏನಂತಂದ್ರೆ 3 ಸಲ ಏನಂತಂದ್ರೆ ನ್ಯಾಷನಲ್ ಕಾಂಗ್ರೆಸ್ ಅಂದ್ರಿಗಿನ ನಮ್ಮ ಇರ್ತಕ್ಕಂಥ ಈಗ ನಮ್ಮ ಕಾಂಗ್ರೆಸ್ ಪಕ್ಷನೇ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಂಡ ಪಕ್ಷ ಯಾವುದು ಇವಾಗ? ಕಾಂಗ್ರೆಸ್ ಪಕ್ಷ. ಆ ಪಕ್ಷದ ಇರ್ತಕ್ಕಂಥ ಏನಂತಂದ್ರಿಗಿನ ಜವಾಹರ್ಲಾಲ್ ನೆಹರು 3 ಸಲ ಅಧ್ಯಕ್ಷರಾಗಿದ್ರು ಅಂತ ಹೇಳ್ಬೋದು. ಹೌದಿಲ್ಲ. ಇನ್ನ ಒಂದು ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪ್ರಥಮ ಮಹಿಳಾ ಅಧ್ಯಕ್ಷರು ಯಾರಪ್ಪ ಅಂದ್ರಿಗಿನ ಯಾನಿ ಬೇಸೆಂಟ್ ಅಂತ ಇದಾರೆ. ಯಾರದಾರ ಇವಾಗ? ಯಾನಿ ಬೇಸೆಂಟ್. ಯಾರು ಇವಾಗ? ಯಾನಿ ಬೇಸೆಂಟ್ ಅಂತ. ಇವ್ರು ಯಾವಾಗಪ್ಪ ಅಂದ್ರೆ 1917ರಲ್ಲಿ ಏನಂತಂದ್ರೆ ಆಗಿದ್ರು ಅಂತ ಹೇಳ್ಬೋದು. ಆಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗ ಸ್ಥಾಪನೆ ಆಗಿದೆ ಅಂತ ಹೇಳಿ ಯಾವಾಗ? 1885ರಲ್ಲಿ ಡಿಸೆಂಬರ್ ಏನಂತಂದ್ರೆ 28ರಲ್ಲಿ. ಯಾವಾಗ? 1885 ಡಿಸೆಂಬರ್ 28ರಂದು ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆಗಿದೆ. ಅದರ ಸ್ಥಾಪಕರು ಯಾರು ಅಂತಂದ್ರಿಗಿನ ಎ.ಓ. ಹ್ಯೂಮ್ ಅಂತ. ಯಾವ ಇವಾಗ? ಎ.ಓ. ಹ್ಯೂಮ್. ಏನಂತ? ಎ.ಓ. ಹ್ಯೂಮರ್ ಅವರು ಆ ಪಕ್ಷದ ಸ್ಥಾಪಕರಾಗಿರುತ್ತೆ ಹೇಳ್ಬೋದು. ಆ ಪಕ್ಷದ 1885ರಲ್ಲಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪ್ರಥಮ ಅಧಿವೇಶನದ ಅಧ್ಯಕ್ಷರು ಯಾರು ವಹಿಸಿದ್ರು ಅಂತ ಕೇಳಿದ್ರೆ ಯಾರು? WC ಬ್ಯಾನರ್ಜಿ. ಯಾರದಾರ ಇವಾಗ? ಬ್ಯಾನರ್ಜಿ. ಯಾರದಾರ ಇವಾಗ? ಅಂದ್ರಿಗಿನ ಉಮೇಶ್ ಚಂದ್ರ ಬ್ಯಾನರ್ಜಿ ಅಂತ. ಅವ್ರು ಏನ್ ಮಾಡ್ಯಾರ ಇವಾಗ? ಪ್ರಥಮವಾಗಿ ಏನಂತಂದ್ರಿಗಿನ ಮಾಡ್ಯಾರ ಅಂತ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮಾಡಿರ್ಬೋದು. ರೈಟು. ನೆಕ್ಸ್ಟ್, ಪಾರ್ಲಿಮೆಂಟಿನ ಉಭಯ ಸದನಗಳ ಕಲಾಪದಲ್ಲಿ ಸದಸ್ಯರಲ್ಲದ ಕಳಕಂಡವರಲ್ಲಿ ಯಾರು ಭಾಗವಹಿಸಬಹುದು? ಈಗ ಯಾವುದೇ ಒಂದು ಲೋಕಸಭೆ ಚುನಾವಣೆ ಆಗಿರ್ಬೋದು, ಲೋಕಸಭೆ ಅಧಿವೇಶನ ಆಗಿರ್ಬೋದು ಅಥವಾ ರಾಜ್ಯಸಭೆ ಅಧಿವೇಶನ ಆಗಿರ್ಬೋದು, ಆ ಸಭೆಯಲ್ಲಿ ಸದಸ್ಯರು ಆಗದಿದ್ದರೂ ಕೂಡ ಆ ಸಭೆಯಲ್ಲಿ ಭಾಗವಹಿಸುವ, ಆ ಸಭೆ ಇರ್ತಕ್ಕಂಥ ಪ್ರಶ್ನೆ ಕೇಳುವ, ಆ ಸಭೆ ಇರ್ತಕ್ಕಂಥ ಏನಂತಂದ್ರಿಗಿನ ಚರ್ಚಿಸುವ ಅಧಿಕಾರ ಇರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಪ್ಪ ಅಂತಂದ್ರಿಗಿನ ಯಾರು ಬರ್ತಾರಪ್ಪ ಅಂದ್ರಿಗಿನ ಅಟಾರ್ನಿ ಜನರಲ್ ಬರ್ತಾರೆ. ಯಾರು ಬರ್ತಾರೆ ಇವಾಗ? ಅಟಾರ್ನಿ ಜನರಲ್. ಯಾರು ಬರ್ತಾರೆ ಇವಾಗ? ಅಟಾರ್ನಿ ಜನರಲ್ ಅಂತ ಹೇಳ್ಬೋದು. ಹೌದಿಲ್ಲ. ಈಗಿರ್ತಕ್ಕಂಥ ಎಕ್ಸಾಂಪಲ್ ಇವಾಗ ಸಾಲಿಸಿಟರ್ ಜನರಲ್ ಬರಂಗಿಲ್ಲ. ಯಾಕೆ? ಇವ್ರು ಇರ್ತಕ್ಕಂಥ ವರ್ಕ್ ಏನಪ್ಪ ಅಂದ್ರಿಗಿನ ಅಟಾರ್ನಿ ಜನರಲ್ ಅವರ ಕೆಲಸ ಅತಿ ಹೆಚ್ಚಾಗಿ ಒತ್ತಡವನ್ನು ಅವ್ರು ಇರ್ತಕ್ಕಂಥ ಕೆಲಸಗಳು ಒತ್ತಡಗಳ ಕಡಿಮೆ ಮಾಡಿಸಲ್ಲ ಸಾಲಿಸಿಟರ್ ಜನರಲ್ ಓಪನ್ ಮಾಡಿ ಏನ್ ಮಾಡ್ಯಾರ ಇವಾಗ? ಇದನ್ನ ಮಾಡ್ರ ಅಂತ ಹೇಳಿ ಯಾವುದು? ಸಾಲಿಸಿಟರ್ ಜನರಲ್. ಇವ್ರದ್ದು ವರ್ಕ್ ಅಂತ ಬರೀತಾರೆ. ಬಟ್ ಇವ್ರು ಯಾವುದೇ ಒಂದು ಇವರ ಅನುಪಸ್ಥಿತಿಯಲ್ಲಿ ಯಾವುದೇ ಒಂದು ವಿದೇಶಕ್ಕೆ ಹೋದಾಗ, ಯಾವುದೇ ಒಂದು ಆರೋಗ್ಯ ಪೀಡಿತರಾದಾಗ ಅವ್ರು ಏನೈತಿ ಮಾಡ್ತಾರ ಅಂತ ಹೇಳ್ಬೋದು. ಇನ್ನು ಒಂದು ಇವಾಗ ಇದು ಯಾವುದು? ಅಟಾರ್ನಿ ಜನರಲ್ ಅವರು ನಮ್ಮ ಭಾರತ ದೇಶಕ್ಕೆ ಏನಂತಂದ್ರೆ ರಾಷ್ಟ್ರಪತಿ ಅವರು 76ನೇ ವಿಧಿಯ ಪ್ರಕಾರ ನೇಮಕ ಮಾಡ್ತಾರ ಅಂತ ಹೇಳ್ಬೋದು. ಇನ್ನೊಂದು ಅಟಾರ್ನಿ ಜನರಲ್ ಅವರು ನಮ್ಮ ಭಾರತದ ಪ್ರಥಮ ಕಾನೂನು ಸಲಹೆಗಾರ ಯಾರು ಅಂದ್ರೆ ಯಾರು ಹೇಳ್ಬೋದಪ್ಪ ಅಂದ್ರಿಗಿನ ಅಟಾರ್ನಿ ಜನರಲ್. ನಮ್ಮ ಭಾರತದ ಪ್ರಥಮ ಕಾನೂನು ಸಲಹೆಗಾರ. ಆಮೇಲೆ ನಮ್ಮ ರಾಜ್ಯದ ಪ್ರಥಮ ಕಾನೂನು ಸಲಹೆಗಾರ ಅಂದ್ರೆ ಯಾರು ಬರ್ತಾರೆ ಅಂದ್ರಿಗಿನ ಅಡ್ವೊಕೇಟ್ ಜನರಲ್ ಬರ್ತಾರೆ. ನಮ್ಮ ರಾಜ್ಯದಲ್ಲಿ ಯಾರು ಬರ್ತಾರೆ ಇವಾಗ? ಅಡ್ವೊಕೇಟ್ ಜನರಲ್. ಈಗ ಯಾರಾದ್ರಪ್ಪ ಅಂದ್ರಿಗಿನ ಅಟಾರ್ನಿ ಜನರಲ್
ಕೆ ಅಲ್ಲ ಆರ್ ವೆಂಕಟರಮಣ ಅದನ್ನ ಯಾರಾದ್ರೆ ಇವಾಗ ವೆಂಕಟರಮಣ ಅದನ್ನ ಯಾರಾದ್ರೆ ವೆಂಕಟರಮಣ ಯಾರಾದ್ರೆ ಇವಾಗ ಇದು ಏನಂತಂದ್ರೆ ಅಟಾರ್ನಿ ಜನರಲ್ ಈಗ ಅಲ್ಲ ಪ್ರಸ್ತುತ. ಇನ್ನು ಒಂದು ನಮ್ಮ ಭಾರತದ ಪ್ರಥಮ ಅಟಾರ್ನಿ ಜನರಲ್ ಯಾರು ಅಂತ ಯಾರು ಸೆಟಲ್ ವಾಡಾ ಅಂತಾರೆ. ಯಾರು ಬರ್ತಾರೆ ಇವಾಗ ಸೆಟಲ್ ವಾಡಾ. ಯಾರು ಬರ್ತಾರೆ ಇವಾಗ ಸೆಟಲ್ ವಾಡಾರವರು ನಮ್ಮ ಭಾರತದ ಪ್ರಥಮ ಏನ್ ಮಾಡ್ಯಾರ ಇವಾಗ ಅಟಾರ್ನಿ ಜನರಲ್ ಅಂತ ಹೇಳ್ಬೋದು. ಆಮೇಲೆ ಈಗಿರ್ತಕ್ಕಂಥ ಸರ್ವೋಚ್ಚ ನ್ಯಾಯಾಲಯ ಮತ್ತು ಅಲ್ಲಿ ಮುಖ್ಯ ನ್ಯಾಯಾಲಯ ಇವ್ರಂದ್ರೆ ಆನ್ಸರ್ ಬರಂಗಿಲ್ಲ ರೈಟಾ, ಇವ್ರು ಬರಂಗಿಲ್ಲ. ಇದೇನು ಈಗ ಏನಂತಂದ್ರೆ ಈಗ ಎಕ್ಸಾಂಪಲ್ ಇದ್ರ ಬಗ್ಗೆ ಏನಂತಂದ್ರೆ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಯಾರಪ್ಪ ಅಂದ್ರೆ ಧನಂಜಯ್ ವೈ ಚಂದ್ರಚೂಡ ಅಂತ. ಯಾವ್ಯಾವ ಧನಂಜಯ್ ವೈ ಚಂದ್ರಚೂಡರವರು ಅಂತ ಹೇಳ್ಬೋದು, ಹೌದಿಲ್ಲ. ಈಗಿರ್ತಕ್ಕಂಥ ಇನ್ನೊಂದು ಉಪಾಧ್ಯಕ್ಷ ಅಥವಾ ರಾಜ್ಯಸಭೆ, ಹೌದಿಲ್ಲ, ಇವ್ರಿರ್ತಕ್ಕಂಥ ಏನಂತಂದ್ರೆ ಪ್ರದೀಪ್ ಇರ್ತಕ್ಕಂಥ ದನಕರ ಅವ್ರ ಅಂತಂದ್ರೆ ಉಪಾಧ್ಯಕ್ಷರಾಗ್ಯಾರ ಅಂತ ಹೇಳ್ಬೋದು, ಹೌದಿಲ್ಲ. ಈಗಿರ್ತಕ್ಕಂಥ ಮಾಡ್ಬೋದು ಅಟಾರ್ನಿ ಜನರಲ್ ಅವರು ಇರ್ತಕ್ಕಂಥ ಮಾಡ್ಬೋದು, ರೈಟ್. ನೆಕ್ಸ್ಟ್, ಸಂವಿಧಾನದ ಯಾವುದೇ ಭಾಗಕ್ಕೆ ತಿದ್ದುಪಡಿ ತರುವಲ್ಲಿ ಲೋಕಸಭೆಯ ಅಧಿಕಾರವನ್ನು ಸ್ವೀಕರಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು ಅಂತ ಕೇಳ್ಯಾರ. ಯಾವುದು ಭಾಗ? ನಮ್ಮ ಸಂವಿಧಾನದಲ್ಲಿ ತಿದ್ದುಪಡಿ ಲೋಕಸಭೆಗೆ ಅಧಿಕಾರ ನೀಡಿದ್ದು ಇರ್ತಕ್ಕಂಥ ತಿದ್ದುಪಡಿ ಯಾವ್ದಪ್ಪ ಅಂದ್ರೆ 24 ಇರ್ತಕ್ಕಂಥ ತಿದ್ದುಪಡಿ ಅಂತ ಹೇಳೋದು. ಯಾವ್ದು ಇವಾಗ 24 ಇಸ್ ವೆರಿ ಇಂಪಾರ್ಟೆಂಟ್. ಯಾವ್ದು ನಾವು ಯಾವುದೇ ಒಂದು ಸಂವಿಧಾನದಲ್ಲಿ ಲೋಕಸಭೆಗೆ ಪವರ್ ಬಿಡ್ತಕ್ಕಂಥ ಯಾವ್ದಪ್ಪ ಇದೆ ಅಂತ ಹೇಳ್ಬೋದು. ಉದಾಹರಣೆ ಎಕ್ಸಾಂಪಲ್ ನಾವು ನೋಡಿದಾಗ ಹೆಂಗಪ್ಪ ಅಂತ ಕೇಳಿದಾಗ ನಮ್ಮ ಮೊದಲು ಏನಂತಂದ್ರೆ ಎಕ್ಸಾಂಪಲ್ 1976ರಲ್ಲಿ ಜಾತ್ಯತೀತ ಮತ್ತು ಸಮಾಜವಾದ ಪದಗಳ ಏನಂತಂದ್ರೆ ಸೇರ್ಪಡೆ ಮಾಡಿದೆ ಇಲ್ಲಿ ಲೋಕಸಭೆ ಇರ್ತಕ್ಕಂಥ ಅಧಿಕಾರದಿಂದ ಅಥವಾ ಎಲ್ಲ ಇರ್ತಕ್ಕಂಥ ಸಂಸತ್ತಿನ ಅಧಿಕಾರದಿಂದ. ಆಮೇಲೆ ನೆಕ್ಸ್ಟ್ 1978ರಲ್ಲಿ ಆಸ್ತಿ ಹಕ್ಕು ಏನ್ ಮಾಡಿದ್ರೆ ಇವಾಗ ತೆಗೆದು ಹಾಕಿ ಆಸ್ತಿ ಹಕ್ಕು ಏನ್ ಮಾಡಿದ್ರೆ ಇವಾಗ ತೆಗೆದು ಹಾಕಿದ್ರು ಅಂತ ಹೇಳ್ಬೋದು, ರೈಟ್. ಆಮೇಲೆ ಇನ್ನೊಂದು ಏನಂತಂದ್ರೆ 1989ರಲ್ಲಿ ನಮ್ಮ ಇರ್ತಕ್ಕಂಥ ಮತದಾನ ವಯಸ್ಸು ಅವಾಗ ಎಷ್ಟಿತ್ತಪ್ಪ 1989 ಬಿಫೋರ್ ಅಂತ 21 ಇದ್ದು 18 ಇಳಿಸಿದ್ರು. ಎಷ್ಟು ಇವಾಗ 61ನೇ ತಿದ್ದುಪಡಿಯ ಮೂಲಕ. ಎಷ್ಟನೇದು ಇವಾಗ 61ನೇ ತಿದ್ದುಪಡಿಯ ಮೂಲಕ. ಅದೇ ರೀತಿಯಾಗಿ ಇನ್ನೂ ಒಂದು ನೆಕ್ಸ್ಟ್ ಏನಂತಂದ್ರೆ 2002ರಲ್ಲಿ 86ನೇ ತಿದ್ದುಪಡಿಯ ಮೂಲಕ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಏನಂತಂದ್ರೆ ಜಾರಿಗೆ ತಂದು ಇವೆಲ್ಲ ಏನಂತಂದ್ರೆ ಲೋಕಸಭೆ ಇರ್ತಕ್ಕಂಥ ಅಧಿಕಾರದಿಂದ ಏನಂತಂದ್ರೆ ಸಾಧ್ಯ ಆಯ್ತು ಅಂತ ಹೇಳ್ಬೋದು. ಎಷ್ಟೇ ಇವಾಗ ಆನ್ಸರ್ 3rd ಒನ್ ಇರ್ತಕ್ಕಂಥ 24 ತಿದ್ದುಪಡಿ ಅಂತ ಹೇಳ್ಬೋದು, ರೈಟಾ. ಆಮೇಲೆ ನೆಕ್ಸ್ಟ್, ಕೇಂದ್ರದಲ್ಲಿ ಸಂಪುಟ ಸಭೆಯ ಅಧ್ಯಕ್ಷತೆ ವಹಿಸುವ ವ್ಯಕ್ತಿ ಯಾರು ಅಂತ ಕೇಳ. ಕೇಂದ್ರದಲ್ಲಿ ಸಂಪುಟ ಸಭೆಯ ಅಧ್ಯಕ್ಷತೆ ವಹಿಸುವಾಗ ಏನಂತಂದ್ರೆ ಯಾರಪ್ಪ ಅಂದ್ರೆ ಕೇಂದ್ರ ಸಚಿವ ಸಂಪುಟ ರಚನೆ ಮಾಡುವ ಅಧಿಕಾರ ಯಾರು ಇರ್ಬೋದು ಅಂತಂದ್ರೆ ಪ್ರಧಾನ ಮಂತ್ರಿ ಅವರಿಗೆ. ಮತ್ತು ಸಚಿವ ಸಂಪುಟವನ್ನು ಏನಂತಂದ್ರೆ ಸಚಿವ ಸಂಪುಟ ಏನಂತಂದ್ರೆ ಸಚಿವರಿಗೆ ಖಾತೆಗಳನ್ನು ಹಂಚುವ, ಖಾತೆಗಳನ್ನು ಬದಲಾವಣೆ ಮಾಡುವ, ಅವರಿಗೆ ವರ್ಗಾವಣೆ ಮಾಡುವ ಪವರ್ಸ್ ಇರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಪ್ರಧಾನ ಮಂತ್ರಿ ಅವರು. ನಮ್ಮ ಭಾರತ ದೇಶಕ್ಕೆ 75ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿ ಅವರು ನಮ್ಮ ಭಾರತ ದೇಶಕ್ಕೆ ಒಬ್ಬ ಏನಂತಂದ್ರೆ ರಾಷ್ಟ್ರಪತಿ ಇರ್ಬೇಕಂತ ಹೇಳ್ತಕ್ಕಂಥ ಆರ್ಟಿಕಲ್ ಯಾವುದು 75ನೇ ಆರ್ಟಿಕಲ್ ಅಂತ ಹೇಳ್ಬೋದು. ಯಾವುದು 75ನೇ ಪ್ರಕಾರ. ಇನ್ನೊಂದು, ನಮ್ಮ ಕೇಂದ್ರದ ಸಚಿವ ಸಂಪುಟ ಗಾತ್ರವನ್ನು ಮೊದಲು ಹೆಚ್ಚು ಕಡಿಮೆ ಇತ್ತು. ಬಟ್ ಇವಾಗ ಏನ್ ಮಾಡ್ಯಾರ ಅಂದ್ರೆ ಸಂವಿಧಾನ ಪ್ರಕಾರ 2003ರಲ್ಲಿ 91ನೇ ತಿದ್ದುಪಡಿ ಮೂಲಕ ಲೋಕಸಭೆಯ ಒಟ್ಟು ಸದಸ್ಯರ 15ರಷ್ಟು ಮೀರಂಗಿಲ್ಲ ಅಂತ. ಯಾವುದು ಮೀರಂಗಿಲ್ಲ? ಎಷ್ಟು ಇವಾಗ ಶೇಕಡ ಎಷ್ಟಪ್ಪ? 15ರಷ್ಟು ಮೀರಂಗಿಲ್ಲ ಅಂತ. ಎಷ್ಟು ಇವಾಗ ಒಟ್ಟು ಲೋಕಸಭೆಯ ಸದಸ್ಯರು 15ರಷ್ಟು ಮಾತ್ರ ಲೋಕಸಭೆಯಲ್ಲಿ ಅಂತಂದ್ರೆ ಚೇಂಜ್ ಮಾಡಕ್ ಬರಂಗಿಲ್ಲ. ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಏನಂತಂದ್ರೆ ಇದ ಒಂದು ರಾಂಗ್ ಅಂತ ಹೇಳ್ಬೋದು, ಹೌದಲ್ಲ, ರೈಟಾ. ಆಮೇಲೆ ನೆಕ್ಸ್ಟ್ ಕ್ವಶನ್, ಪಾರ್ಲಿಮೆಂಟಿನ ಸಂಯುಕ್ತ ಅಧಿವೇಶನದ ಅಧ್ಯಕ್ಷರು ಯಾರು ಅಂತ. ಪಾರ್ಲಿಮೆಂಟಿನ ಸಂಯುಕ್ತ ಅಧಿವೇಶನದ ಅಂದ್ರೆ ಸಂಯುಕ್ತ ಅಂತಂದ್ರೆ ಸಂಸತ್ತು ಅಂತ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆ ಅಥವಾ ಏನಂತಂದ್ರೆ ಬರ್ತಂತ. ಅಧ್ಯಕ್ಷರು ಯಾರಪ್ಪ ಅಂದ್ರೆ
ಯಾವುದು ಇವಾಗ ಲೋಕಸಭೆ ಯಾರಪ್ಪ ಅಂದ್ರಿಗಿನ ಸಭಾಪತಿ ಅವರು, ಅಥವಾ ಇಂಗ್ಲಿಷ್ ಏನಂತಾರೆ ಅವರಿಗೆ ಸ್ಪೀಕರ್ ಅಂತಾರೆ. ಏನಂತಾರೆ ಇವಾಗ ಸ್ಪೀಕರ್, ಹೌದಿಲ್ಲ? ಇವರು ಸ್ಪೀಕರ್ ಏನಂತಂದ್ರೆ ಪಾರ್ಲಿಮೆಂಟಿನ ಸಂಯುಕ್ತ ಅಧಿವೇಶನದ ಅಧ್ಯಕ್ಷರಾಗಿರ್ತಾರ. ಇವರು ಇವಾಗ ಸಭಾಪತಿ ಅಂದ್ರಿಗಿನ ಲೋಕಸಭೆ ಸಭಾಪತಿ ಯಾರಪ್ಪ ಅಂದ್ರೆ ಆಲ್ರೆಡಿ ಇವಾಗ ಗೊತ್ತೈತಿ, ಯಾವ್ದಾಗ ಓಂ ಬಿರ್ಲಾ ಅಂತಂದು. ಯಾವ್ದು ಇವಾಗ ಓಂ ಬಿರ್ಲಾ. ಇವ್ರು ಏನಂತಂದ್ರೆ ಈಗಿನ ಲೋಕಸಭೆಯ ಇರ್ತಕ್ಕಂಥ ಸಂಯುಕ್ತ ಅಧಿವೇಶನದ ಅಧ್ಯಕ್ಷರಾಗಿರ್ತಾರ. ಇವ್ರು ಏನಂತಂದ್ರೆ ಈಗಿನ 85ನೇ ವಿಧಿಯ ಪ್ರಕಾರ ಸಂಸತ್ತಿನ ಅಧಿವೇಶನವನ್ನು ಕರೆಯುವ ಮತ್ತು ಮುಂದೂಡುವ ಆ ಸಭೆಯನ್ನು ಉದ್ದೇಶಿಸಿ ಮಾತನಾಡುವ ಅಧಿಕಾರ ಏಕೈಕ ವ್ಯಕ್ತಿ ಯಾರಪ್ಪ ಅಂದ್ರಿಗಿನ ಸ್ಪೀಕರ್ ಅಥವಾ ಸಭಾಪತಿಯವರು ಅಂತ ಹೇಳ್ಬೋದು, ಹೌದಿಲ್ಲ? ಇನ್ನೂ ಒಂದು ಇವಾಗ 108 ಅಂತ ಆರ್ಟಿಕಲ್ ಇದೆ. 108 ಆರ್ಟಿಕಲ್ ಪ್ರಕಾರ ಏನಂತಂದ್ರಿಗಿನ ಹೊಸ ಲೋಕಸಭೆಯ ಚುನಾವಣೆ ರಚನೆಯಾದ ಮೇಲೆ ಸಂಸತ್ತಿನ ಉಭಯ ಸದನಗಳನ್ನು ಸಭೆಯನ್ನು ಕರೆಯುವ ಅಧಿಕಾರ ಯಾರಿಗೆ ಅಂದ್ರೆ ಸಭಾಪತಿ ಅವರಿಗೆ 108 ಪ್ರಕಾರ ಇದೆ ಅಂತ ಹೇಳ್ಬೋದು, ರೈಟ್? ಇದಿರ್ತಕ್ಕಂಥ ನಮ್ಮ ಭಾರತ ಸಂವಿಧಾನ ಅಂದ್ರೆ 1998 PSA ಕ್ವಶನ್ ಬ್ಯಾಂಕ್ ಐಸಿ ಬಗ್ಗೆ ಬರೀ ಐಸಿ ಎಲ್ಲ ಮುಂದೆ ಬರ್ತಕ್ಕಂಥ PDO ಇರ್ಬೋದು, ಮುಂದೆ ಬರ್ತಕ್ಕಂಥ VA ಇರ್ಬೋದು, ಅದರಲ್ಲಿ ಐಸಿ ಬಗ್ಗೆ ಇರ್ತಕ್ಕಂಥ ಎಲ್ಲ ಏನ್ ಮಾಡಿವಾಗ ನಾವು ವಿವರಣಾತ್ಮಕವಾಗಿ ನೆಕ್ಸ್ಟ್ ಇರ್ಬೋದು ಇರ್ತಕ್ಕಂಥ ಯಾವುದೇ ಒಂದು ಕ್ವಶನ್ ಇರ್ತಕ್ಕಂಥ ಯಾವ್ದು ಇವಾಗ ಸಿ ಗ್ರೂಪ್ ಆಗಿರ್ಬೋದು, ಅದು ಕೂಡ ಏನಂತಂದ್ರೆ ಈಗಿನ ಕ್ವಶನ್ ಕೇಳ್ಬೋದು, ಹೌದಿಲ್ಲ? ಅದಕ್ಕೆ ನೀವೇನಂತಂದ್ರೆ ಯಾವುದೇ ಒಂದು ವಿಷಯ ಮಾಡಿದಾಗ ನಾವು ನೆಕ್ಸ್ಟ್ ನಿಮ್ಮ ಮುಂದೆ ಏನಂತಂದ್ರೆ ಈಗಿನ 1998 ಏನ್ ಮಾಡತ್ತಂದ್ರೆ ಈಗಿನ ಯಾವುದು ಅಲ್ಲ ಜಿಯೋಗ್ರಫಿ ತಗೋಬಹುದು. ಜಿಯೋಗ್ರಫಿ ಇರ್ತಕ್ಕಂಥ ಎಲ್ಲ ಸಾಲ್ವ್ ಮಾಡ್ತಾರೆ. ಅದ್ರಾಗ ಎಷ್ಟು ಕ್ವಶನ್ ಕೇಳ್ಯಾನ, ಅಥವಾ ಒಂದ್ಸಲ ಅಲ್ಲ ಕರೆಂಟ್ ಇವೆಂಟ್ಸ್ ಇಂದ ಏನು ಕರೆಂಟ್ ಇವೆಂಟ್ಸ್ ಇತ್ತು, ಈಗ ಏನಿದ್ದು ಎಲ್ಲ ಅಪ್ಡೇಟ್ ಮಾಡ್ಕೋಬೇಕು. ಮೊದಲು ಇವಾಗ ಇರ್ತಕ್ಕಂಥ ಯಾರು ಸ್ಪೀಕರ್ ಯಾರಿದ್ರು 1998 ಈಗ ಯಾರಾದ್ರೂ ಹುಡುಕಬೇಕು. ಹಂಗ ಏನಂತಂದ್ರೆ ಈಗ ನೆಕ್ಸ್ಟ್ ಇರ್ತಕ್ಕಂಥ ಒಂದೊಂದು ವಿಷಯಗಳು ಏನಂತಂದ್ರೆ ಈಗ ಅಪ್ಡೇಟ್ ಮಾಡ್ಕೊಂತ ಆಲ್ ಆಫ್ ಯು. ಥ್ಯಾಂಕ್ ಯು ವಾಚಿಂಗ್.